ಈ ಕ್ಷಣದ ಅಪ್ಡೇಟ್ ಅನ್ನು ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳೇ ಕೊಡ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ಸಣ್ಣದಿದೆ, ಎಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕಾಗ್ತದೆ. ಅವರ ಮಗಳು ದಿಲ್ಲಿಗೆ ತಲುಪಿದ ತಕ್ಷಣವೇ ಅವರ ಇಮಿಗ್ರೇಷನ್ ಕ್ಲಿಯರೆನ್ಸು ಅದೆಲ್ಲವೂ ಕೂಡ ನಮ್ಮ ದಿಲ್ಲಿ ಹೈ ಕಮಿಷನರ್ಸ್ ಎಲ್ಲ ಮಾತಾಡಿ ಅದಕ್ಕೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಅದನ್ನು ನೋಡಿಕೊಂಡು ನಾನು ಮಧ್ಯಾಹ್ನ ಬರ್ತೀನಿ, 1-1:30 ಬರ್ತೀನಿ. ಆಮೇಲೆ ಮುಂದಿನ ಕಾರ್ಯಕ್ರಮಗಳನ್ನು ಟೈಮು ಅದೆಲ್ಲ ಅನೌನ್ಸ್ ಮಾಡ್ತೀವಿ. ಒಟ್ಟಾರೆ ಇವತ್ತು ಅವರ ಮಗಳ ಬರುವಂಥ ಟೈಮಿಂಗನ್ನು ನೋಡಿಕೊಂಡು ಅಂತ್ಯಕ್ರಿಯೆಯನ್ನು ನಾವು ಮಾಡ್ತೇವೆ. ಅದಕ್ಕೆ ರೂಟು ಅದೆಲ್ಲವನ್ನು ಕೂಡ ಅಧಿಕಾರಿಗಳು ಎಲ್ಲ ಫೈನಲೈಸ್ ಮಾಡ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ಒಂದೇ ಒಂದು ನಂದು ವಿನಂತಿ, ನಮಗೆ ಗೊತ್ತು ಅಪ್ಪು ಭಾಳ ಜನಪ್ರಿಯ ಒಬ್ಬ ನಾಯಕ. ಅವನ ಅಗಲಿಕೆ ನಮ್ಮೆಲ್ಲರೂ ಕೂಡ ಬಹಳ ದುಃಖ ಆಗಿದೆ. ಈಗ ನಾವು ಮಾಡಬೇಕಾಗಿರುವಂಥದ್ದು ಅತ್ಯಂತ ಗೌರವದಿಂದ ಮತ್ತು ಶಾಂತಿಯಿಂದ ಅವರನ್ನು ಕಳಿಸ್ಕೊಡುವಂಥ ವ್ಯವಸ್ಥೆ ಆಗಿದೆ. ಆದ್ದರಿಂದ ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಭಾವನಾತ್ಮಕವಾಗಿ ನಾವು ತೆಗೆದುಕೊಳ್ಳದೇನೆ ಈ ಸಮಯ, ಈ ಸಂದರ್ಭ, ಸಂಯಮದಿಂದ ನಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ವರ್ತಿಸಿ ಇದುವರೆಗೂ ಭಾಳ ಚೆನ್ನಾಗಿ ಜನ ಸಹಕಾರ ಕೊಟ್ಟಿದ್ದಾರೆ. ಭಾಳ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಮುಂದುವರಿಬೇಕು. ಅದು ನಿಜವಾಗ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಗೌರವ ಕೊಟ್ಟಂಗಾಗುತ್ತೆ, ಅಪ್ಪು ಕೂಡ ಗೌರವ ಕೊಟ್ಟಂಗಾಗುತ್ತೆ. ಮತ್ತು ನಮ್ಮ ಕನ್ನಡ ನಾಡಿನ ಒಂದು ಸಂಸ್ಕೃತಿ ಶಾಂತಿಯಿಂದಿರುವಂಥದ್ದು, ಸ್ನೇಹದಿಂದಿರುವಂಥದ್ದು, ಪ್ರೀತಿಯಿಂದಿರುವಂಥದ್ದು, ಅದು ಕೂಡ ನಾವೆಲ್ಲರೂ ತೋರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರವನ್ನು ಕೂಡ ನಾನು ಕೋರ್ತೇನೆ. ಅವರು ಎನಿವೇರ್ ಬಿಟ್ವೀನ್ 12 to 1 ಬರ್ಬೋದು ಅದು ನಿರೀಕ್ಷೆ ಇದೆ. ಅದು ಫ್ಲೈಟ್ ಸ್ವಲ್ಪ ಟೈಮಿಂಗ್ ವೇರಿಯೇಷನ್ ಆಗ್ತಾ ಇದೆ. ಬಿಟ್ವೀನ್ 12 to 1:30 ಬರ್ಬೋದು. ದಿಲ್ಲಿಗೆ ಬರ್ತಾರೆ. ಪುನೀತ್ ರಾಜ್ಕುಮಾರ್ is a youth icon of Karnataka. ಇವತ್ತೇನೇನಾಗುತ್ತೆ ಎಲ್ಲದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳೇ ಸ್ವತಃ ಬ್ರೀಫ್ ಮಾಡ್ತಿದ್ರು. ಹೀಗೀಗ ನಡೆಯುತ್ತೆ ಇವತ್ತೆಲ್ಲ ಕೂಡ. ಜನಗಳಿಗೂ ಕೂಡ ಅಭಿಮಾನಿಗಳಿಗೆ ರಿಕ್ವೆಸ್ಟ್ ಕೂಡ ಮಾಡಿಕೊಂಡ್ರು. ಸ್ಟುಡಿಯೋದಲ್ಲಿ ಈಗ ಮಗದೊಬ್ಬರು ಬಂದಿದ್ದಾರೆ. ಅಪ್ಪು ಅವ್ರನ್ನ ಪ್ರೀತಿಯಿಂದ ಎಲ್ಲಿ ಸಿಗ್ಲಿ ಮಾಮ ಒಂದು ಹಗ್ಗು, ಕಾಲಿಗೆ ನಮಸ್ಕಾರ. ಗೊತ್ತಿಲ್ಲ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಈ ಬೆಳವಣಿಗೆ ನಿನ್ನೆಯಿಂದ ನೋಡ್ತಿದ್ರೆ ಅಂತ. ನಮ್ಮ ಜೊತೆ ಇದ್ದಾರೆ ಹಿರಿಯರಾದಂತಹ ಶಿವರಾಮಣ್ಣವರು. ನಮಸ್ತೆ ಮಾಮ. ಕರೆಯೋಕ್ಕಿಲ್ಲ ಈಗ ಅಪ್ಪು. ಒಂದು ಕಿರಿಯ ವಯಸ್ಸಿನ ಹಿರಿಯ ಸಾಧಕ ಅಂತ ಹೇಳಬಹುದು. ಇಂಗ್ಲಿಷಲ್ಲಿ ಒಂದು ಪದ್ಯ ಇದೆ, ಎ ಲಿಲ್ಲಿ ಆಫ್ ಎ ಡೇ ಈಸ್ ಮಚ್ ಬೆಟರ್ ದೆನ್ ಎ ಓಕ್ ಟ್ರೀ ಅಂತ. ಓಕ್ ಟ್ರೀ 100 ವರ್ಷ ಇರುತ್ತಂತೆ. ಆ ಮಲ್ಲಿಗೆ ಹೂವು ಅನ್ನೋದು ಒಂದೇ ದಿವಸನೇ ಇರೋದು ಆಯಸ್ಸು. ಅದರ ಕಂಪನ್ನು, ಅದನ್ನು ಪರಿಮಳವನ್ನು ಹಂಚಿ ಅದು ಹೊರಟೋಗುತ್ತೆ. ಏನೂ ಸೂಚನೆ ಕೊಡ್ತೀರ. ಅಪ್ಪುವಿನ ಏನು ರೋಗದಲ್ಲಿ ಮಲಗಿದ್ದಿಲ್ಲ, ನರಳಾಟ ಇಲ್ಲ ಆಸ್ಪತ್ರೆಯಲ್ಲಿ. ಆಸ್ಪತ್ರೆಗೆ ಸೇರೋವಾಗಲೇ ಗಂಭೀರವಾದಂಥ ವಾತಾವರಣದಲ್ಲಿ ಆತ ಎಲ್ಲ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೀವಿ, ಸ್ಥಿತಿ ತುಂಬ ಗಂಭೀರವಾಗಿದೆ ಅಂತಲೇ ಪ್ರಾರಂಭ. ಆದರೆ ನಾನೀಗ ಚಾನಲ್ಗೆ ಮನೆಯಿಂದ ಬರೋವಾಗ ನೋಡ್ತೀನಿ, ಯಾರೂ ಹೇಳಿದ್ದಿಲ್ಲ ಕೇಳಿದ್ದಿಲ್ಲ. ದಾರಿ ಉದ್ದಕ್ಕೂ ದೊಡ್ಡ ದೊಡ್ಡ ಬ್ಯಾನರ್ಗಳು, ಹಾರಗಳು, ಯಾರೂ ಹೇಳಿಸಿ ಮಾಡಿದ್ದಿಲ್ಲ. ಕರೆಕ್ಟ್. ನನಗೆ ಪ್ರಮುಖರು ತುಂಬ ಜನ ಹೋಗಿದ್ದಾರೆ ರಾಜ್ಕುಮಾರ್ ಆದಿಯಾಗಿ.
ಈ ಥರ ಸರ್ಕಾರ ಪ್ರತಿಕ್ರಿಯೆ ತೋರಿಸ್ತಾ ಇರೋದು, ಮೇಲಿಂದ ಮೇಲೆ ಜವಾಬ್ದಾರಿಯುತವಾಗಿ ನಡ್ಕೊಳ್ತಾ ಇರೋದು, ಜನಸ್ತೋಮ ಸ್ವಲ್ಪವೂ ಅಹಿತಕರವಾದಂಥ ಹೇಳ್ತಾ ಇದ್ದಾರೆ. ಪಾಪ ನಿನ್ನೆ ರಾಘಣ್ಣ ತುಂಬ ಚೆನ್ನಾಗಿ ಹೇಳ್ಕೊಂಡ್ರು, ಅದನ್ನು ಯಾವುದಕ್ಕೂ ಅವಕಾಶ ಕೊಡಬೇಡಿ, ಯಾವ ಅಹಿತಕರವಾದ ಘಟನೆಯನ್ನು ನಡಿಬಾರದು ಅಂತ ಹೇಳ್ತಾ ಇದ್ದಾರೆ. ಅದರ ಮಧ್ಯದಲ್ಲೂ ಕೂಡ ಜನ ಅಷ್ಟೇ ಜವಾಬ್ದಾರಿಯುತವಾಗಿ ನಡ್ಕೋತಾ ಇದ್ದಾರೆ. ಏನ್ರಿ ಸಾಗರೋಪಾದಿನಲ್ಲಿ ಜನ ಕರ್ನಾಟಕದಾದ್ಯಂತ, ನಾನು ಇವತ್ತು ದಿನಪತ್ರಿಕೆಗಳು ನೋಡ್ತಿದ್ದೀನಿ, ಮಲಯಾಳಂ ಪೇಪರಲ್ಲಿ, ತೆಲುಗು ಪೇಪರಲ್ಲಿ, ತಮಿಳು ಪೇಪರ್ಗಳಲ್ಲಿ, ಪೇಜ್ಗಳಲ್ಲಿ ಅಂಕಣಗಳನ್ನು ಬರೆದು ಅವರ ಏನು ಚಿಕ್ಕ ವಯಸ್ಸು 46 ವಯಸ್ಸು 29 ಚಿತ್ರಗಳು, ಅದರೊಳಗೆ ಬಾಲನಟನಾಗೇ ಜಾಸ್ತಿ ಮಾಡಿರೋದು. ನಾನು ಆತ ಬಾಲನಟನಾಗಿದ್ದಾಗ ಒಂದು 4 ಚಿತ್ರಗಳಲ್ಲಿ ನಾನು ಅಭಿನಯಿಸಿದ್ದೀನಿ. ದೊಡ್ಡವನಾದಮೇಲೆ ಒಂದೇ ಚಿತ್ರ, ಅದು ಪ್ರೇಮ್ ನಿರ್ದೇಶನ ಮಾಡಿದಂಥ ಒಂದು ಕನ್ನಡ ಸಂಸ್ಕೃತ ಪಂಡಿತನ ಪಾತ್ರ ಮಾಡಿದೆ ನಾನು. ನಮಗೆ ವ್ಯವಹಾರ ಇಲ್ಲ ಅವರ ಕುಟುಂಬದಲ್ಲಿ. ಅವರು ಎಷ್ಟೇ ದೊಡ್ಡ ಸ್ಟಾರ್ಸ್ ಆಗಿರಬಹುದು, ಆ 3 ಜನ ಮಕ್ಕಳು ಸ್ವಲ್ಪ ರಾಘಣ್ಣ ಸ್ವಲ್ಪ ನಿರ್ಗಮಿಸಿರಬಹುದು ಆ್ಯಕ್ಟಿಂಗಿಂದ, ಆರೋಗ್ಯ ಅದೆಲ್ಲ ಇರೋದ್ರಿಂದ ಇದ್ದರೂ ಕೂಡ ಯಾವತ್ತೂ ನಾನು ಕೂಡ ಏನು ನನಗೇನು ಕರೀಲೇ ಇಲ್ಲ, ನನಗೇನು ಅವಕಾಶ ಕೊಟ್ಟೇ ಇಲ್ಲ, ನನ್ನ ಬಾಯಿಗೆ ಬಂದಿಲ್ಲ ಅವ್ರ ಹತ್ರ ನಾವು ಮಾತಾಡೋವಾಗ. ಹಾಗೆ ಅಂಥ ದೊಡ್ಡ ಮನಸ್ಸು ರಾಜ್ಕುಮಾರ್ ಅವರು ಎಷ್ಟು ವರ್ಷಗಳ ಆದಮೇಲೆ ಒಂದು ಸಾಧನೆ ಮಾಡಿದಂಥ ವ್ಯಕ್ತಿ ಅವರು. ಅವರ ಕುಟುಂಬದಲ್ಲಿ ಅವರ ತಂದೆ ತಾಯಿ ನನ್ನ ಕಡೆಗೆ ಏನು ವಿಶ್ವಾಸ ಇತ್ತೋ, ನನ್ನೊಂದು ಗುರುಗಳು ಅಂತ ಅವರು ಭಾವನೆ, ನಮ್ಮ ಶಬರಿಮಲೆ ಯಾತ್ರೆಯಿಂದ ನಮ್ಮ ಗುರುಗಳು ನಂಬಿಯಾರ್ ಗುರುಗಳ ಶಿಷ್ಯಂದರಾಗಿ ನಾವು ಅವರ ಜೊತೆಯಲ್ಲಿ ಹೋಗ್ತಾಯಿದ್ದು, ನಾವು ಜೊತೆಯಲ್ಲಿ ಪ್ರಯಾಣ ಮಾಡಿದ್ದು. ಪ್ರತ್ಯೇಕವಾಗಿ ಅವರು ಎಲ್ಲ ಮಕ್ಕಳು ಬರೋರು, ನಾವು ಶಬರಿಮಲೆ ಯಾತ್ರೆ ಮಾಡುವಾಗ. ಹೌದು, ಕರೆಕ್ಟು. ಅಪ್ಪು ಚಿಕ್ಕ ವಯಸ್ಸು 5 ವರ್ಷ 6 ವರ್ಷ ಇರೋವಾಗ ಬರೋನು ನಡೆಯೋಕ್ಕಾಗಲ್ಲ, ಒಂದು ತಪ್ಪು ಹೆಜ್ಜೆಗಳು ಇಟ್ಕೊಂಡು ನಡೆಯೋಕ್ಕೆ ಬರೋವಾಗ ಪುಟ್ಟ ಹೆಜ್ಜೆಗಳನ್ನ ಆವಾಗ ರಾಜ್ಕುಮಾರ್ ಅವರು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ದೊಡ್ಡ ಪಾದದಲ್ಲಿ, ಅದು 48 ಕಿಲೋಮೀಟರ್ ಅಂತ ಹೇಳ್ತಾರೆ, ಆ ಯಾತ್ರೆಯಲ್ಲಿ ಕರ್ಕೊಂಡ್ಬಂದಿದ್ದು ಅದೆಲ್ಲ ನನಗೂ ಇವತ್ತಿಗೂ ಕಣ್ಣಿಗೆ ಕಟ್ಟೋದಾಗಿದೆ. ನಮ್ಮ ಗುರುಸ್ವಾಮಿಗಳು ಪಕ್ಕದಲ್ಲೇ ಕೂಡಿಸ್ಕೊಳ್ಳೋರು. ಆ ಫೋಟೋ ನೋಡಿದ್ರೆ ಇವತ್ತು ಮುದ್ದಾಗಿ ಈ ಥರ ನೋಡೋದು ಏನು ಆ ಥರದ್ದು. ಆಮೇಲೆ ಚಿಕ್ಕ ವಯಸ್ಸಿಂದನೇ ಅದೇನು ಪ್ರತಿಭೆ ಅಂತ ಹೇಳಿದ್ರೆ, ಏನು ನೃತ್ಯ ಮಾಡ್ತಾ ಇದ್ದ, ಯಾರೂ ಹೇಳ್ಕೊಟ್ಟಿದ್ದೆಲ್ಲ ಮಾಡಿದ್ದಿಲ್ಲ, ಆ ಥರ ನೃತ್ಯ. ನಿಜ ಹೇಳಬೇಕು ಅಂದರೆ ಈ ಏನು ಶಿವಣ್ಣ 3 ಸತತವಾದಂಥ ಶತಚಿತ್ರದಲ್ಲಿ ಇದನ್ನು ಆಚರಣೆ ಮಾಡಿದಂಥ ಚಿತ್ರಗಳು, ಅದು ಒಂದು ಹ್ಯಾಟ್ರಿಕ್ ಥರ ಆಯ್ತಲ್ಲ ಅದು. ಹಾಗೆ ಈ ಸುಮಾರು ಮೂಮೆಂಟ್ಗಳು ನಾನು ಶಿವಣ್ಣ ಹತ್ರ ಹೇಳಿದ್ದೀನಿ, ಸುಮಾರು ಮೂಮೆಂಟ್ಗಳು ಅಪ್ಪು ಮಾಡ್ತಾ ಇದ್ದದ್ದನ್ನು ನೀವು ಮಾಡಿದ್ಯಾ ಅಂದಾನೆ. ಖಂಡಿತ ಮಾಮ, ನಿಜವಾಗ್ಲೂ ನೀವು ಹೇಳೋದು ಸತ್ಯ, ಅದು ನನಗೆ ಇದು ಅಂತ ಹೇಳಿದ್ರೆ. ಅದೇ ಇತ್ತೀಚೆಗೆ ನಾನು ನಿನ್ನೆ ದಿವಸ ನಾನು ಒಂದು ಟಿ ವಿ ಸಂದರ್ಶನದಲ್ಲಿ ನಾನು ನೋಡ್ತಾ ಇರೋವಾಗ ಅಪ್ಪು ಹೇಳ್ದ, ಕುರುಬನ ರಾಣಿ, ಆಮೇಲೆ ಜನ್ಮದ ಜೋಡಿ, ಆಮೇಲೆ ಈಗ ಬಜರಂಗಿ, ಈ ಪಾತ್ರಗಳಂತೂ ಅದ್ಭುತ. ಅದು ಏನು ಸರಿಸಾಟಿ ಇಲ್ಲ ಅದಕ್ಕೆ. ನನಗೆ ತುಂಬ ವಿಷಯಗಳು ನಾನು ನಮ್ಮ ಅಣ್ಣನಿಂದ ನಾನು ಕಲ್ತಿದ್ದೀನಿ ಹಾಗೆ ಅಂತ ಹೇಳಿದ್ರೆ, ಅಣ್ಣ ಏನು ಹೇಳಬೇಕು ಅದಕ್ಕೆ? ಏನು ಹೇಳ್ಬೋದು ಸಾಧಾರಣವಾಗಿ? ಶಿವಣ್ಣ ಹೇಳ್ತಾನೆ ಅದಕ್ಕೆ, ನನ್ನ ತಮ್ಮ ಅಪ್ಪನೇ ಇನ್ಸ್ಪಿರೇಷನ್ ಅದಕ್ಕೆ ಅಂತ ಹೇಳ್ತಾರೆ. ಏನು ಆ ಒಂದು ಮನಸ್ಸುಗಳು ಅಂತ ಹೇಳ್ತೀನಿ. ನಿನ್ನೆ ದಿವಸ ರಾಘಣ್ಣ ಹೇಳ್ತಾನೆ, 2 ಸರ್ತಿ ನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಉಳಿಸ್ದ, ನನಗೆ ಒಂದು ಅವಕಾಶನೂ ಕೊಡಲಿಲ್ಲ ಅವನು ಅಂತ ಅಪ್ಪು ಬಗ್ಗೆ ಹೇಳ್ತಾನೆ. ಇದೆಲ್ಲ ಹೃದಯ ಮುಟ್ಟುವ ಮಾತುಗಳು. ಆ ಸಹೋದರರಲ್ಲಿ ಅಪೂರ್ವ ಸಹೋದರರು ಅಂತ ಹೇಳ್ತಾರಲ್ಲ, ಆ ಥರ ಸಹೋದರರು. ಏನಾದರೂ ಬೇರೆ ಬೇರೆ ಮನೆಗಳಲ್ಲಿರ್ಬೋದು, ಬೇರೆ ಬೇರೆ ಕುಟುಂಬಗಳಿರ್ಬೋದು. ಯಾಕೆಂದರೆ ಮನೆಗೆ ಬರೋ ಒಬ್ಬ ಹೆಣ್ಣು ಇರುತ್ತಲ್ಲ, ಮನೆಗೆ ಬರೋವಾಗ ಅಲ್ಲಿ ಭಿನ್ನಾಭಿಪ್ರಾಯಗಳು ಬರಬೇಕು ಅಂತ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು ಅವ್ರ ತಾಯಿ ಅಂಥ ಮಹಾತಾಯಿ. ಇವನು ತಾಯಿಯ ಪುತ್ರ ಅಪ್ಪು ಇದನ್ನಲ್ಲ, ತಾಯಿ ಮಡಿಲಲ್ಲೇ ಮಲಗೋದು, ಯಾವಾಗ ದೊಡ್ಡವನ ವಯಸ್ಸಾದ ಮೇಲೂ ಕೂಡ ಅಮ್ಮ ಅಮ್ಮ ಅಂತ ಮಲಗೋದು, ತಪ್ಪಿಕೊಳ್ಳೋದು, ಮುತ್ಕೊಡೋದು. ಅದು ಎಂಥ ಅದ್ಭುತವಾದಂಥ ಜೋಡಿ. ತಾಯಿ ಮಗ ಅಂದರೆ ಅದು ಅಂತ ನನಗೆ ಅನ್ನಿಸ್ತಾ ಇತ್ತು ಎಷ್ಟೋ ಸಂದರ್ಭದಲ್ಲಿ. ಇವರಿಗೆಲ್ಲ ವಯಸ್ಸಾಗಿತ್ತು, ಶಿವಣ್ಣನಿಗೆ ರಾಘಣ್ಣನಿಗೆ. ಆ ಥರ ಅವರು ಹೋಗಿ ತೊಡೆ ಮೇಲೆ ಮಲ್ಕೊಳ್ಳೋದು ಮಾಡ್ತಾಯಿಲ್ಲ. ಇವನು ಪುಟ್ಟ ಬಾಲ್ಕ ಅಲ್ಲಿಂದಾನು, ಯಾಕೆಂದರೆ ಇವನು ಪುಟ್ಟ ಕಲಾವಿದರಿಂದಾನೇ ಇವನು ಶುರು ಮಾಡಿಬಿಟ್ಟಲ್ಲ ಇವನ ವೃತ್ತಿನ ಇವನು. ಆ ಥರ ಆ ಮನಸ್ಸು, ಅದು ನಿಜವಾಗ್ಲೂ ಕೂಡ ದೊಡ್ಡ ವ್ಯಕ್ತಿಯಾಗಿ ಬೆಳೆದ್ಬಿಟ್ಟ. ನಮ್ಗೆ ಅದೇ ನಮಗೆ ಹೆಮ್ಮೆ ಅಂತ ಹೇಳ್ತೀನಿ ನಾನು. ನನಗೇನು 64 ವರ್ಷ ಚಿತ್ರರಂಗದಲ್ಲಿ ನಾನು ಬಾಳಿದ್ರೂ ಕೂಡ ನನಗೆ ಯಾವ ವಿಧನೂ ಕೂಡ
ಒಂದು ಸಂಕೋಚ ಆಗಲಿ ಇದಾಗಲಿ ಏನೂ ಇಲ್ಲ. ಆ ಕುಟುಂಬದಲ್ಲಿ ಎಂಥ ಪ್ರತಿಭೆ, ಅದು ಅಣ್ಣನವರ ಅಂಶವನ್ನು ಹಾಗೆಯೇ ಅದು ಪಡ್ಕೊಂಡಿದ್ದೆ. ಆಮೇಲೆ ಅವರು ಮಾಡ್ತಾ ಇದ್ದ ಹಾಗೇ, ರಾಜಣ್ಣ ಮಾಡ್ತಾ ಇರೋ ಹಾಗೇ ಒಂದು ಚೂರು ಅಶ್ಲೀಲಗಳಿಲ್ಲ. ಕರೆಕ್ಟ್. ಸಮಾಜಕ್ಕೆ ಎಷ್ಟು ಕಾಳಜಿ, ನಾನು ಕೊಡ್ತಾ ಇರುವಂಥ ಕೆಲಸ ಸಮಾಜಕ್ಕೆ ತಲೆ ತಗ್ಗಿಸಬಾರ್ದು, ಯಾರನ್ನು ಧೈರ್ಯವಾಗಿ ಅದನ್ನು ಸ್ವೀಕರಿಸಬೇಕು ಅಂತ. ನಾನು ಯುವರತ್ನ ನೋಡಿದ ಮೇಲೆ ನನಗೆ ತಡಿಲಾರದೆ ನಾನು ಅಪ್ಪಗೆ ಫೋನ್ ಮಾಡಿ ಹೇಳಿದೆ. ನಾನು ಏನಂತ, ಅಪ್ಪು ಎಂಥ ಚಿತ್ರ ಕೊಟ್ಬಿಟ್ರಪ್ಪ ನೀವು, ನಿಮ್ಮ ಬ್ಯಾನರಲ್ಲಿ ಎಂಥ ಚಿತ್ರ ಬಂತು, ಆಮೇಲೆ ಎಷ್ಟು ಸಟ್ಲಿಟಿ ನಿಮ್ಮ ಆ್ಯಕ್ಟಿಂಗಲ್ಲಿ ಅಪ್ಪು ಅಂತ ನಾನು ಹೇಳಿದೆ. ಯಾಕೆಂದರೆ ಜನಗಳಿಗೆ ಅಂತ ಆ್ಯಕ್ಟ್ ಮಾಡೋದು ಒಂದಾದರೆ, ಆ ಸಟ್ಲಿಟಿ ಕಾಣೋದು ನನಗೆ ಆ ಆ್ಯಕ್ಟಿಂಗಲ್ಲಿ. ಒಂದು ತುಂಬ ಕಂಟ್ರೋಲ್ಡ್ ಆ್ಯಕ್ಟಿಂಗು, ಅದು ತುಂಬ ಅದ್ಭುತವಾದಂಥ ಈಗಿನ ಸ್ಥಿತಿಗತಿಗಳಲ್ಲಿ ವಿದ್ಯಾಸಂಸ್ಥೆಗಳು ನಡ್ಕೋಬೇಕಾದಂಥ ರೀತಿ, ಯಾವ ರೀತಿ ಏನೇನು ನಡೆಯುತ್ತೆ, ಅಡ್ಡಿ ಆತಂಕಗಳು ಬರುತ್ತೆ ಅನ್ನೋದು ತುಂಬ ಚೆನ್ನಾಗಿ, ಪ್ರತಿ ಹೆಜ್ಜೆನೂ ಪ್ರತಿ ಸಿನಿಮಾನೂ ಒಂದು ಮೆಸೇಜನ್ನು ಯಾವಾಗಲೂ ಕೊಡ್ತಾ ಇತ್ತು. ಶಿವರಾಮಣ್ಣ ಆ ಎಲ್ಲವನ್ನು ಕೂಡ ನೆನಪಿಸ್ಕೊಂಡು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ರು. ಶಿವರಾಮಣ್ಣ, ನನಗೆ ನೀವು ಫಸ್ಟ್ ಡೇ ರಾಜ್ಕುಮಾರ್ ಅವ್ರ ಮಗ ಪುಟಾಣಿ ಕಂದ ಇದು ಬಂತು, ಡು ಯು ರಿಮೆಂಬರ್ ದೋಸ್ ಡೇಸ್? ಅಂದರೆ ಫಸ್ಟ್ ನಿಮ್ಮನ್ನು ಮೀಟ್ ಮಾಡಿದ ತಕ್ಷಣ ಏನಿತ್ತು, ಏನು ಕಂಡ್ರಿ ಅಪ್ಪು ಹತ್ರ? ಅಲ್ಲ, ಅಪ್ಪುನ ಅದೇನೋ ನಮಗೆ ಅರಿದಿರಾನೇ ಒಂದು ಆಕರ್ಷಣೆ ಹುಟ್ಟೋದು ಅಲ್ವಾ. ನಮಗೆ ಒಂದು ಘಟನೆ ನೆನಪಿಗೆ ಬರುತ್ತೆ ನನಗೆ. ಈ ಅಮಿತಾಬ್ ಬಚ್ಚನ್ಗೂ ರಾಜ್ಕುಮಾರ್ ಅವ್ರಿಗೂ ಏನೋ ಒಂದು ಪತ್ರಿಕೆಯಲ್ಲಿ ಒಂದು ತಪ್ಪಾಗಿ ಏನೋ ಒಂದು ವರದಿ ಬಂತು. ಅದನ್ನು ರಾಜಿ ಮಾಡಿಸ್ಬೇಕು ಅಂತ ನಮ್ಮ ಅಣ್ಣ ಪ್ರಯತ್ನ ಪಟ್ಟರು. ನಮ್ಮಣ್ಣ ರಾಮನಾಥನ್ ಅವ್ರಿಗೆ ಗೊತ್ತಿರ್ಬೋದು. ಅವರು ಅಮಿತಾಬ್ ಬಚ್ಚನ್ನ ಒಂದು ಸ್ಟಾರ್ ವ್ಯಾಲ್ಯೂ ಬರೋ ಚಿತ್ರನ ನಿರ್ದೇಶನ ಮಾಡಿದವರು. ಅಲ್ಲಿಂದ ಶುರುವಾಯಿತು. ಇದೀಗ ಲಕ್ಷ್ಮೀ ಎಸ್ತಾರಣ್ಣವ್ರು ಮಾತಾಡ್ತಿದ್ದಾರೆ. ಹಾಗೆ ನಡ್ಕೊಂಡಿದ್ದಾರೆ ಕೂಡ, ನಮಗೂ ಕೂಡ ಅಷ್ಟೇ. ಇದು ಯಾವುದೋ ಒಬ್ಬ ಕಲಾವಿದರು ಹೋಗ್ಬಿಟ್ರು ಅಂತಲೋ ಇನ್ಯಾರೋ ಹೋದ್ರು ಅಂತಲೋ ನಮ್ಗೆ ಅನ್ನಿಸ್ತಾ ಇಲ್ಲ. ನಿನ್ನೆಯಿಂದ ನಮ್ಮ ಕುಟುಂಬದಲ್ಲೇ ಒಂದು ಸಾವು ನಡೆದಿದೆ ಅನ್ನೋ ಒಂದು ಆಘಾತ, ಅಲ್ಲಿಂದ ಹೊರಗಡೆ ಬರೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಗುರುವಾರ ಬೆಳಗ್ಗೆ ನಾನು ಅವ್ರ ಜೊತೆಲಿ ದೂರವಾಣಿ ಮುಖಾಂತರ ಮಾತಾಡಿದೆ. ಒಂದು ಪ್ರಾಜೆಕ್ಟ್ನ ಸಿದ್ಧತೆಗಳು ನಡೀತಾ ಇತ್ತು, ತುಂಬ ದೊಡ್ಡ ಪ್ರಾಜೆಕ್ಟ್ ಅದು. ಅದರ ಸಲುವಾಗಿ ನಾನು ಗುರುವಾರ ಅವ್ರ ಜೊತೆ ಮಾತಾಡಿದೆ. ಶುಕ್ರವಾರ ಅದೇ ಸಮಯದಲ್ಲಿ ಅವ್ರು ಇಲ್ಲ ಅಂದಾಗ ಈ ಯಾರೋ ಸುಮ್ಮನೆ ಫೂಲ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡೆ ನಾನು. ಅದಾದಮೇಲೆ ಸ್ವತಃ ನಾನೇ ಆಸ್ಪತ್ರೆಗೆ ಹೋದಾಗ ಆ ದೇಹ ನೋಡಿದಾಗ ನನಗೆ ತುಂಬ ಶಾಕ್ ಆಯಿತು. ಶಾಕಿಂದ ಹೊರಗಡೆ ಬರೋಕ್ಕಾಗಲೇ ಇಲ್ಲ ನನಗೆ. ಒಂದು ವಿಷಯ ಇಲ್ಲಿ ನಾವು ನೆನಪು ಮಾಡಿಕೊಳ್ಳೇಬೇಕು, ಏನು ಅಂದರೆ ಅಪ್ಪು ಅಂತ ಒಬ್ಬ ಸಜ್ಜನ, ಸರಳ ಜೀವಿ, ಸ್ನೇಹಜೀವಿ, ಅಜಾತ ಶತ್ರು ಮತ್ತೆ ಸಿಗೋದಿಲ್ಲ. ಹಲವಾರು ಸಮಾಜಮುಖಿ ಕೆಲಸಗಳಲ್ಲಿ ಅವರನ್ನು ತೊಡಗಿಸ್ಕೊಂಡು ಅಸಂಖ್ಯಾತ ಅಭಿಮಾನಿಗಳನ್ನು ಹೊಂದಿದ. ಬರೀ ಅಭಿನಯದಿಂದ ಮಾತ್ರ ಅಲ್ಲ, ಅವರ ನಡೆನುಡಿಯಿಂದಲೂ ಕೂಡ ಅವರು ಖ್ಯಾತಿಯನ್ನು ಗಳಿಸ್ಕೊಂಡು ಅಸಂಖ್ಯಾತ ಅಭಿಮಾನಿಗಳು. ಪ್ರತಿಯೊಬ್ಬರೂ ಕೂಡ ದುಃಖದಲ್ಲಿದ್ದಾರೆ ಹೊರತು ಆ ದುಃಖದಿಂದ ಹೊರಗಡೆ ಬರೋಕ್ಕೆ ಬಹಳ ವರ್ಷಗಳು ಬೇಕು, ಭಾಳ ದಿನಗಳು ಬೇಕು. ಈ ವರ್ಷ ಬಹುಶಃ ದೀಪಾವಳಿ ಕರ್ನಾಟಕಕ್ಕೆ ಸೂತ್ಕ, ಅಷ್ಟೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ವರ್ಷ ದೀಪಾವಳಿ ಅದು ಪ್ರಜ್ವಲಿಸುವ ಅಥವಾ ಅದನ್ನು ಪ್ರಕಾಶಮಾನವಾಗಿ ನೋಡುವಂಥ ದಿನಗಳಲ್ಲ ಅನ್ನೋದನ್ನು ಎಸ್ ನಾರಾಯಣವ್ರು ಹೇಳ್ತಿದ್ರು. ಸೂತ್ಕ ಅನ್ನೋ ಪದ ಕೂಡ ಬಳಸಿದ್ರು. ಮುಂದುವರಿಸ್ತೀನಿ. ಶಿವರಾಮಣ್ಣವ್ರು ಮಾತಾಡ್ತಿದ್ದಾರೆ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಕಾಯ್ತಾರೆ. ನೀನು ಮಾಯಾ ಎಲ್ಲ ನಿನಗೆ ನ್ಯಾಯ ಮೆಚ್ಚಿದ ಅಪ್ಪು ಅಮರ. ಅಪ್ಪು ಇನ್ನಿಲ್ಲ ಅನ್ನೋದನ್ನ ನಾವು ಯಾರೂ ಕೂಡ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ನೋಡಿದ್ರೂ ಕೂಡ ನಮ್ಮ ಕಣ್ಣನ್ನು ನಾವೇ ನಮ್ಮದೇ ಇರೋಷ್ಟು ಮಟ್ಟಿಗೆ ನಮಗಪ್ಪು ಅಷ್ಟು ಅಭಿಮಾನ, ಅಷ್ಟು ಪ್ರೀತಿ ಯಾವಾಗಲೂ ಕೂಡ. ಅದು ಅಪ್ಪು ಇರುವಂಥ ಶಕ್ತಿ ಮತ್ತು ವ್ಯಕ್ತಿತ್ವಕ್ಕಿರುವಂಥ ತಾಕತ್ತು. ನಮ್ಮ ಮನಸ್ಸನ್ನು ಅಷ್ಟು ಆವರಿಸ್ಕೊಂಡ್ಬಿಟ್ಟಿದ್ದಾನೆ ಅಪ್ಪು. ನಾವು ಅದನ್ನು ಕಿತ್ತಾಕೋಕ್ಕಾಗಲ್ಲ. ಒಂದೊಂದು ಸರ್ತಿ ಅಭಿಮಾನ ನಾವು ಪದೇ ಪದೇ ನೋಡಲೂಬೇಕಾಗಿಲ್ಲ. ಹೌದು. ಆ ಪ್ರೀತಿ ವಿಶ್ವಾಸ ನಮಗೂ ಅವನಿಗೂ ಇದ್ದಿದ್ದನ್ನು ಅದು ಬೇರೂರು ಬಿಟ್ಟಿದೆ. ಅದು ಕಿತ್ತಾಕೋಕ್ಕಾಗದೇ ಇರೋ ಮಟ್ಟಕ್ಕೆ ನಮ್ಮದು ನಿಮ್ಮದು ಅಂತ ಹೇಳೋದಕ್ಕಾಗಲ್ಲ. ಅಸಂಖ್ಯಾತ ಜನಸ್ತೋಮದಲ್ಲಿ ಆತ ಚಿರಸ್ಥಾಯಿಯಾಗಿ ಉಳಿದಿರುವಂಥ ಒಬ್ಬ
ಒಬ್ಬ ಹಿರಿಯ ವ್ಯಕ್ತಿ ಅಂತ ದುಃಖಿಸ್ಕೊಂಡು ಅಳ್ತಾರೆ, ಎದೆ ಬಡ್ಕೊಂಡು ಅಳ್ತಿದ್ದಾರೆ, ಬಡ್ಕೊಂಡು ಕೇಳ್ತಿದ್ದಾರೆ ಜನ, ಆಸ್ಪತ್ರೆಯಲ್ಲಿ ಯಾಕಪ್ಪು ಯಾಕೆ ಮಲಗಿದ್ಯಾ ಎದೋಳು ಅಂತಾರೆ. ಹೌದು 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 ಹೌದು. ಇದು ನಂಬೋಕ್ಕಾಗದೇ ಇರೋದು. ದಿಢೀರ್ ಅಂತ ಒಂದು ಬಡಿತ, ಒಂದು ಸಿಡಿಲು ಬಡಿತ ಅಂತ ಹೇಳ್ತಾರಲ್ಲ, ಸಿಡಿಲು ನಾವು ಕೇಳಿದ್ದೀವಿ ಅಷ್ಟೇ ಶಬ್ದನ, ಈ ಥರ ಒಂದು ಬಡಿತ ಅಂತ ನಮಗಿವಾಗ ಅನುಭವಕ್ಕೆ ಬರ್ತೀವಿ. ತೀವ್ರತೆ ಹೆಂಗಿದೆ, ಯಾವ ಥರ ಇರುತ್ತೆ ಅನ್ನೋದನ್ನು. ಯಾಕೆಂದರೆ ನಮ್ಮ ಇಂಡಸ್ಟ್ರಿ ಹೀಗೆ ಕಂಡಿಲ್ಲ. ಎಷ್ಟೋ ಜನ, ಯಾಕೆಂದರೆ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿದವರು, ಫಿಲಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದವರು ಸಾಯ್ಬೋದು, ಆದರೆ ಇಂಡಸ್ಟ್ರಿ ಸಾಯೋಲ್ಲ ಅನ್ನೋದಕ್ಕೆ ಇಷ್ಟು ಸಾವುಗಳನ್ನ ನಾವು ನೋಡ್ತಾ ಇದ್ದೀವಲ್ಲ. ಎಷ್ಟು ಎಂಥ ಪ್ರತಿಭಾವಂತರು, ಒಬ್ಬರಿಗಿಂತ ಒಬ್ಬರು. ಇದನ್ನೇ ಚಿತ್ರರಂಗವನ್ನೇ ಬಯಸಿ ಬಂದವರು ಎಷ್ಟೋ ಜನ. ಈ ಕುಟುಂಬ ಎಂಥ ಹೆಸರು ಪಡ್ಕೊಂಡಿದೆ, ಅದು ಏನು ಜವಾಬ್ದಾರಿ ಎಲ್ಲ ಅವರ ತಂದೆ ಹಾಕದಂಥ ಒಂದು ರಾಜ್ಕುಮಾರ್ ಅವ್ರು ಹೇಳೋರು, ನನಗೆ ಅಪ್ಪಾಜಿ ಹೇಳೋರು, ಈ ಒಂದು ಅವರು ಒಬ್ಬರು ಯಾರೋ ಇದ್ರಂತೆ, ಗೆರೆ ಹಾಕ್ಬಿಟ್ರೆ ಪುಟ್ಟಸ್ವಾಮಿ ನೀನು ಗೆರೆ ದಾಟಬಾರ್ದು ಅಂದರೆ ಆಗಿರೋರಂತೆ. ಮುತ್ತುರಾಜು ನೋಡಪ್ಪ, ಹಿರಿಯರು ಅವ್ರು ಹೇಳ್ತಾ ಇದ್ದಿದ್ದು, ರಾಜಣ್ಣವರೇ ನನ್ನ ಕೈಲಿ ಹಿರಿಯರು ವಿಪ್ರರು ಯಾರೇ ಕಂಡರು ಅವ್ರು ಭಕ್ತಿಪೂರ್ವಕವಾಗಿ ಅವ್ರಿಗೆ ನೀನು ನಮಸ್ಕಾರ ಮಾಡಬೇಕಪ್ಪ ನೀನು, ಈ ಥರ ಹೇಳಿದ್ರು ಅಂತ ಅವ್ರ ಬಾಯಿಂದ ಹೇಳೋರು. ಎಂತೆಂಥ ವಾಕ್ಯಗಳು. ಅವರು ಹೆಚ್ಚಿಗೆ ಪುಸ್ತಕಗಳು ಓದ್ತಾ ಇರಲಿಲ್ಲ ರಾಜ್ಕುಮಾರ್ ಅವರು, ಬೇರೆಯವ್ರ ಹತ್ರ ಓದಿಸಿ ಕೇಳೋರು, ಬೇರೆಯವರು ಓದಿ ಇವ್ರಿಗೆ ಹೇಳೋರು. ಆದರೆ ಅವರಲ್ಲಿ ಅಡಕವಾಗಿರೋಂಥ ವಿಷಯ ಅದೇ ಒಂದು ದೊಡ್ಡ ಗ್ರಂಥವಾಗಿ ಬರಿಬೋದು. ವಿದ್ಯೆಗಿಂತ ವಿನಯ ಅಷ್ಟೇ, ವಿನಯ ಹೆಚ್ಚು ಅಂತ ಹೇಳಿದಾಗೆ. ಹಾಗೆ ಎಲ್ಲೋ ಒಂದು ಕಡೆ ಅಪ್ಪು ಕೂಡ ಅದನ್ನು ಅರಿಯದೇನೋ ತಾನು ಅದು ಮನವರಿಕೆ ತನಗೆ ಅರಿದಿರನೇ ಅದು ಒಳಗಡೆ ಬಂದು ಯಾರು ಕೋಪದಲ್ಲಿ ನಿಂತ್ಕೊಂಡ್ಬಿಟ್ರೆ ಅಪ್ಪುದು ಅದೊಂದು ಸ್ಮೈಲ್ ಸಾಕು ಶಿವರಾಮ. ಅಯ್ಯೋ, ಅದು ಒಂದು ಸ್ಮೈಲ್ ಸಾಕು, ಕಾಡುತ್ತೆ ಆ ಸ್ಮೈಲು. ಹೌದು ಹೌದು ಹೌದು. ಆದರೆ ಆತ ಏನು ಕನ್ನಡದ ಕೋಟ್ಯಾಧೀಶ್ವರ ಬಂತಲ್ಲ, ಏನು ನಡೆಸೋವಂಥ ರೀತಿ, ಅವ್ರ ಎದುರುಗಡೆ ಅವ್ರ ಬಗ್ಗೆ ಮಾತಾಡೋದು. ಪ್ರಾರಂಭದ ದಿನಗಳಲ್ಲಿ ಆ ಕಾರ್ಯಕ್ರಮ ಮಾಡುವಾಗ ರಾಘವೇಂದ್ರ ರಾಜ್ಕುಮಾರ್ ಜೊತೆಲಿ ಹೋಗ್ತಾಯಿದ್ರು. ಯಾಕೆಂದರೆ ಭಾಷೆ, ಒಂದು ಸಂಗೀತ ಜ್ಞಾನ ಅದೆಲ್ಲ ರಾಘಣ್ಣನಲ್ಲಿ ಜಾಸ್ತಿ ಇತ್ತು. ಹೌದು, ರಾಘಣ್ಣ ಚಿಕ್ಕ ವಯಸ್ಸಿಂದಾನೆ ಸಿತಾರ್ ಅಭ್ಯಾಸ ಮಾಡಿ ಇದು ಮಾಡ್ತಾಯಿದ್ರು. ಸಂಗೀತ ಜ್ಞಾನ ಇತ್ತು, ರಿದಮ್ ಸೆನ್ಸ್ ಇತ್ತು, ಭಾಷೆ, ಈ ಮೂರರಲ್ಲೂ ತಾನು ತುಂಬ ಇದು. ಯಾಕೆಂದರೆ ಕನ್ನಡದ ಕಡೆ ಒಲವು ಜಾಸ್ತಿ. ಬೇರೆಯವರು ಅಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ತಮಿಳ್ನಾಡಲ್ಲಿ ತಮಿಳು ಸಂಪರ್ಕ ಸ್ವಲ್ಪ ಜಾಸ್ತಿ ಇತ್ತು. ಅದಿದ್ದರೂ ಕೂಡ ರಾಘಣ್ಣನಿಗೆ ಕರ್ಕೊಂಡು ಹೋಗೋರು ಅಪ್ಪುಗೆ ಕಲಿಬೇಕು, ಹೇಳಬೇಕು, ಮಾಡಬೇಕು ಅಂತ. ಎಂಥ ಒಂದು ವ್ಯವಧಾನವನ್ನು, ಒಂದು ಇದನ್ನು ಕಲ್ತ್ಕೊಂಡ ಆ ಮನುಷ್ಯನಲ್ಲಿ ಅಂತ ಹೇಳಿದ್ರೆ, ಕೋಟ್ ಮಾಡುವ ಮಧ್ಯದಲ್ಲಿ ಆ ಕಾರ್ಯಕ್ರಮದಲ್ಲಿ ಏನೋ ವಿವೇಕಾನಂದರು ಈ ಥರ ಹೇಳಿದ್ರು, ಇವರು ಈ ಥರ ಗಾಂಧಿ ಈ ಥರ ಹೇಳಿದ್ರು, ಈ ಥರದ್ದು ಒಂದೊಂದು ಕೋಟ್ ಮಾಡುವಾಗ ಎಷ್ಟು ಮೆಚ್ಯೂರಿಟಿ, ಪಕ್ವತೆ ನಾನು ಕಾಣ್ತಾ ಇದ್ದೆ ಅದರೊಳಗೆ ಅಂತ ನಾನು ಹೇಳ್ತಾ ಇದ್ದೆ. ಮೊದಲಿನ ಕಾರ್ಯಕ್ರಮಕ್ಕೂ ಇವಾಗೂ ತುಂಬ ಸುಧಾರಿಸಿದೆ ಅಪ್ಪು, ಎಷ್ಟು ಚೆನ್ನಾಗಿದೆ ಮಾಮ. ಹೌದಾ ಮಾಮ, ನೀವು ಹೇಳಿದ್ರೆ ನನಗೆ ಧೈರ್ಯ, ನೀವು ಹೇಳಿದ್ರೆ ನನಗೆ ಅಪ್ಪಾಜಿ ಹೇಳ್ದಾಗೆ ಅಂತ. ರಾಘಣ್ಣನೂ ಕೂಡ ಅದನ್ನು ಹೇಳ್ತಾನೆ ಎಷ್ಟೋ ಸಂದೆ. ನಿಮ್ಮ ಹತ್ರ ಮಾತಾಡ್ತಾ ಇತ್ತು ಮೊನ್ನೆ, ಯಾವುದೋ ಒಂದು ಚಿತ್ರದಲ್ಲಿ ನಾವಿಬ್ಬರು ಪಾರ್ಟ್ ಮಾಡ್ತಾಯಿದ್ದು, ಯಾರು ಈ ಪ್ರಥಮ್ ಅಂತ ಒಂದು ಪಿಕ್ಚರ್ ತೆಗಿತಾ ಇದ್ದೆ ನಾನು. ಅದರೊಳಗಡೆ ನಾನೊಬ್ಬ ಹೆಡ್ ಮಾಸ್ಟ್ರು ಸ್ಕೂಲ್ಗೆ, ಅಪ್ಪು ಅದರ ಮಾಲೀಕರು ಒಂಥರ ಇದು ಆ ಥರದ್ದು. ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ನನ್ನೇ ಈಗ ನೋಡ್ತಾ ಇದ್ದು. ಯಾರು ಅಪ್ಪನ? ಅಪ್ಪು ಅಲ್ಲ, ರಾಘಣ್ಣ ನೋಡ್ತಾ ಇದ್ದು, ಮಾಮ ನೀವು ನೋಡ್ತಾ ಇದ್ದರೆ ನಿಮ್ಮ ಎಕ್ಸ್ಪ್ರೆಷನ್ ಅದೆಲ್ಲ ಅಪ್ಪಾಜಿನ ನೋಡಿದಾಗ ಆಗುತ್ತೆ ಅಂತೇಳಿ. ನಮಗೆ ಅರಿವಿಲ್ದಿರಾನೇ ಬರಬಹುದು, ಹೇಳೋಕ್ಕಾಗಲ್ಲ ನಮಗೆ. ಯಾಕೆಂದರೆ ಒಳ್ಳೇದು ಬಂದರೆ ಸಂತೋಷ ತಾನೆ. ಆ ಥರದ್ರೊಳಗೆ ಅದೆಲ್ಲ ಇದು. ಅಪ್ಪು, ನಾನು ಆಗಲೇ ಒಂದು ವಿಷಯ ಹೇಳಿದೆ, ಈ ಅಮಿತಾಬ್ ಬಚ್ಚನ್ ಇಬ್ಬರು ಸ್ಟಾರ್ಸು, ಅವ್ರು ಅಲ್ಲಿ ಸ್ಟಾರು, ಇವ್ರು ಇಲ್ಲಿ ಸ್ಟಾರು. ಆದರೆ ಸ್ಟಾರ್ಸ್ ಅನ್ನೋರು ಸುಮ್ಮನೆ ಆಗ್ಬಿಡಲ್ಲ, ಅವರಲ್ಲಿ ವಿನಯ ಇದು ಎಲ್ಲವೂ ಇರುತ್ತೆ, ವಿವೇಕ, ವಿನಯ ಎಲ್ಲ ಇರುತ್ತೆ. ಆ ಲೆವೆಲ್ನಲ್ಲಿ ಆ ಸೌಜನ್ಯ, ಅದು ರಾಜ್ಕುಮಾರ್ ಅಂತ ಸರಳ ವ್ಯಕ್ತಿಗಳನ್ನ ನಾನು ಕಂಡೇ ಇಲ್ಲ. ಅವರು ಬಿಳಿ ಪಂಚೆ ಬಿಳಿ ಶರ್ಟು ಹಾಕಿದ್ರೆ ಕಾರ್ಯಕ್ರಮ ಇದ್ದರೆ ಮಾತ್ರ ಅದು ರೇಷ್ಮೆ ಆಗುತ್ತೆ, ಇಲ್ಲದ್ರೆ ಏನೂ ಇಲ್ಲ, ಒಂದು ಸರ ಹಾಕೋರು ಕಾರ್ಯಕ್ರಮಗಳಿದ್ದಾಗ ಮಾತ್ರ. ಅದರ್ವೈಸ್ ಇಷ್ಟೇ, ಬಿಳಿ ಪಂಚೆ ಬಿಳಿ ಇದು, ಏನೇ ಪ್ಯಾಂಟು ಅದು ಇದು ಹಾಕಬೇಕು ಅಂದರೆ ಪಾತ್ರಗಳಲ್ಲ ಅಷ್ಟೇ. ಅವರು ಅಷ್ಟು ಸರಳ, ಏನು ಬೇಕಾದ್ರೂ ಹಾಕ್ಬೋದಾಗಿತ್ತು ಅವರು. ಅದಕ್ಕೆ ಅಂಟ್ಕೊಂಡ್ರು ಅದರ ಆ ಸೌಜನ್ಯ, ಸರಳತೆ, ಮರೆಯೋಕ್ಕೆ ಸಾಧ್ಯ ಇಲ್ಲ ಅದನ್ನು. ಹಾಗಾಗಿ ಒಂದು ಒಡಕು, ಏನೋ ಒಂದು ಅನಿಸಿಕೆ ಪೇಪರಲ್ಲಿ ಬಂದುಬಿಡ್ತು. ಯಾವಾಗ? ಅದು ಅಮಿತಾಬ್ ಬಚ್ಚನ್ಗೂ ಇವರಿಗೂ ಏನೋ ಹಿಟ್ಲರ್ ಅನ್ನೋ ಒಂದು ಪದಾನ ರಾಜ್ಕುಮಾರಿಗೆ ಬಳಸಿದ್ದಾರೆ. ಅದನ್ನು ಹೇಳಿದ್ದು ಪತ್ರಿಕಾಗೋಷ್ಠಿಯಲ್ಲಿ ಅಮಿತಾಬ್ ಬಚ್ಚನ್ ಅಂತ ಬಂತು. ಆತ ಹೇಳಿಲ್ಲ ಅಂತ ನಮ್ಗೆ ಗೊತ್ತು. ನಮ್ಮ ಅಣ್ಣ ತುಂಬ ಸರ್ಜಿ ಅಂತ ಕರೆಯೋರು ಅಮಿತಾಬ್ ಇವ್ರನ್ನ. ಆ ಥರ ಈ ಥರ ಬಂದಿದೆ, ಇದನ್ನು ಇದು ಮಾಡಬೇಕು ಅಂತ. ಡೋಂಟ್ ವರಿ ಐ ವಿಲ್ ಇದು ಅಂತ. ಅರಮನೆಯಲ್ಲಿ ಭೇಟಿ, ಬೆಂಗಳೂರು ಅರಮನೆ ಒಳಗಡೆ ಇಬ್ಬರನ್ನೂ ಭೇಟಿ. ಪಾರ್ವತಮ್ಮನವರು, ಇವರು, ಅಪ್ಪು ಎಲ್ಲ ಬಂದಿದ್ದಾರೆ.
ಅಪ್ಪು ಈಸ್ ಎ ಸ್ಟಾಂಚ್ ಫ್ಯಾನ್ ಆಫ್ ಅಮಿತಾಬ್, ಸ್ಟಾಂಚ್ ಫ್ಯಾನ್. ಆತನ ಮೂಮೆಂಟು, ಆತನ ಇದು ಆ್ಯಕ್ಟಿಂಗು ಎಲ್ಲವೂ ಕೂಡ ಒಬ್ಬ ಚಿಕ್ಕ ಹುಡುಗ. ನಾನು ಆ್ಯಕ್ಚುಲಾಗಿ ನಾನು ಅಪ್ಪನ ಎತ್ಕೊಂಡಿದ್ದೀನಿ ಅಮಿತಾಬ್ ಬಚ್ಚನ್ ಜೊತೆಲಿ ಇರೋದೆ. ಅದೊಂದು ಆ ಥರ ಒಂದು ಸಂದರ್ಭ ಅದು. ಹಾಗಾಗಿ ಆ ನಡ್ಕೊಂಡಂಥದ್ದು ಆ ಸಂದರ್ಭ ಒಂದು. ಇನ್ನೊಂದು ಬ್ಯೂಟಿ ಕಾಂಟೆಸ್ಟ್ ಅಮಿತಾಬ್ ಬಚ್ಚನ್ ಮಾಡಿದಾಗ ಇವ್ರನ್ನ ಇನ್ವೈಟ್ ಮಾಡಬೇಕು ಅಂತ ರಾಜ್ಕುಮಾರ್ ಅವ್ರ ಮನೆಗೆ ಬಂದರು. ಆವಾಗಲೂ ಅಷ್ಟೇ ಎಲ್ಲರೂ ಮನೆಯಲ್ಲರೂ ಅಷ್ಟೂ ಜನ ಫೋಟೋಗಳು ತೆಗೆಸ್ಕೊಂಡ್ರು, ಮಾಡಿದ್ರು. ಅಪ್ಪುಗಂತೂ ಅದೇನೋ ಒಂದು ಆನಂದ ಬಾಷ್ಪ. ಆತನಿಗೆ ತನ್ನ ಒಂದು ದೈವವನ್ನು ನೋಡಿದ್ನೇನೋ ಅನ್ನೋ ಅರ್ಥದಲ್ಲಿ. ನೋಡಿ ಹೆಂಗೆ ಎಷ್ಟು ಚೆನ್ನಾಗಿ ಅಂದರೆ, ಅಪ್ಪು ಅಲ್ಲಿ ದೈವ ಕಾಣ್ತಾರೆ, ಆದರೆ ಕೋಟ್ಯಾನುಕೋಟಿ ಕನ್ನಡಿಗರು, ಕನ್ನಡ ಅಭಿಮಾನಿಸೋರು ಮತ್ತು ಕನ್ನಡ ಸಿನಿಮಾ ಇಷ್ಟಪಡೋರು, ಅಪ್ಪನ ಆರಾಧಿಸೋರು, ಅಪ್ಪನ ಇಷ್ಟಪಡೋರು ನಾವೆಲ್ಲರೂ ಕೂಡ ಅಪ್ಪನ ಹಾಗೇ ನೋಡ್ತೀವಿ. ನಮ್ಮ ಮಾತುಕತೆ ಮುಂದುವರಿತೆ. ನೆನಪುಗಳ ಮಾತು ಮಧುರ ಅಂತ ಯಾಕೆ ಹೇಳ್ತೀವಿ ಅಂದರೆ, ಶಿವರಾಮಣ್ಣ ಹೇಳ್ತಿರೋ ಅದನ್ನು ಸುಮ್ಮನೆ ಕಣ್ಣು ಕಟ್ಟಿದಾಗ ನೆನಪಿಸ್ಕೊಂಡ್ಬಿಟ್ರೆ ಎಷ್ಟು ಚಂದ ಅಲ್ಲ ಅದು ಅನಿಸುತ್ತೆ. ಆದರೆ ಆ ಚಂದಕ್ಕೆ ಕಾರಣವಾಗಿರುವ ಅಪ್ಪು ಇಲ್ವಲ್ಲ ಅನ್ನೋದಿದೆಯಲ್ಲ, ಅದು ಬಹಳ ನೋವು ಕೊಡ್ತಾ ಇದೆ. ಮುಂದುವರಿಸ್ತೀನಿ ಬ್ರೇಕ್ ಆದಮೇಲೆ, ಕಾಯ್ತಾ ಇದೆ. ನೀನು ಮಾಯಾ ಎಲ್ಲ ನಿನಗೆ ನ್ಯಾಯ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ಆ ಪ್ರೀತಿಯ ಮನ ಮರೆವುದೇ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಯ್ತು ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ಲಿ ಬದುಕ್ತೀವಿ ಎಲ್ಲ ಬರ್ತಿದ್ದಾನೆ. ವಿಧಿ ನಮ್ದೇನಿಲ್ಲ. ಪಾತ್ರದ ಮೂಲಕ ಇನ್ಸ್ಪೈರ್ ಮಾಡಿದ್ರು, ನಿಜ ಜೀವನದಲ್ಲಿ ವ್ಯಕ್ತಿತ್ವದ ಮೂಲಕ ಇನ್ಸ್ಪೈರ್ ಮಾಡಿದ್ರು, ಎಲ್ಲರನ್ನೂ ಕೂಡ ಪ್ರೇರೇಪಿಸಿದ, ವ್ಯಕ್ತಿತ್ವದ ಮೂಲಕ ಎಲ್ಲರನ್ನು ಗಮನ ಸೆಳೆದಂಥ ವ್ಯಕ್ತಿ ಇನ್ನಿಲ್ಲ ಅಂದಾಗ ಅದು ನಿಜವಾಗ್ಲೂ ದೊಡ್ಡ ಆಘಾತ. ಪುನೀತ್ ರಾಜ್ಕುಮಾರ್ ಅವರ ಅಂತ್ಯ ನಮನವನ್ನು ಸಲ್ಲಿಸೋದಕ್ಕೆ ಸಾಗರೋಪಾದಿಯಲ್ಲಿ ಜನ ಬರ್ತಿದ್ದಾರೆ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂಗೆ. ಪುನೀತ್ ರಾಜ್ಕುಮಾರ್ ಕಡೆ ಕ್ಷಣ ಇತ್ತಲ್ಲ, ಆ ಕ್ಷಣದ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೀವಿ. ಅಂದರೆ ನೆನ್ನೆ ಇಷ್ಟೊತ್ತಿಗೆ ಬಾರ ಸಿಡಿಲಿನ ಹಾಗೆ ಆ ಬ್ರೇಕಿಂಗ್ ನ್ಯೂಸ್ ಬಂದಿತ್ತು. ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹೃದಯಾಘಾತ, ಅವರಿಗೆ ತುಂಬ ಸೀರಿಯಸ್ ಆಗಿದೆ ಅಂತ. ಆದರೆ ನಿನ್ನೆ ಬೆಳಗ್ಗೆ ಪ್ರತಿ ದಿನದ ಹಾಗೆ ಅವ್ರ ದಿನ ಶುರುವಾಯಿತು. ಹೇಗಾಯ್ತದು? ಅಪ್ಪು ಜೊತೆಗೆ ಯಾರಿದ್ರು? ಪುನೀತ್ ರಾಜ್ಕುಮಾರ್ ಅವ್ರ ಮನೆಯಿಂದ ವಿಕ್ರಮ್ ಆಸ್ಪತ್ರೆಗೆ ಬರೋ ತನಕ ಏನೇನೆಲ್ಲ ಆಯಿತು, ಒಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿ ನಿಮಗೆ ಕೊಡುವಂಥ ಕೆಲಸ ಮಾಡ್ತಿದ್ವಿ. ಯಾಕೆಂದರೆ ಅವ್ರ ಜೊತೆಗಿದ್ದಿರಲ್ಲ ವ್ಯಕ್ತಿ, ಆ ವ್ಯಕ್ತಿ ಏನೇನಾಯಿತು ಆ ಕ್ಷಣ, ಅಪ್ಪು ಜೊತೆಗಿದ್ದೆ ನಾನು, ಏನು ನಡೀತು ಆಗ, ಅದೆಲ್ಲವನ್ನು ಕೂಡ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಅಫ್ಕೋರ್ಸ್ ಪುನೀತ್ ರಾಜ್ಕುಮಾರ್ ಎಲ್ಲೋದ್ರೂ ಕೂಡ ಯಾರು ಇರ್ತಾರೆ, ಅವ್ರ ಬಾಡಿಗಾರ್ಡ್ ಅಂತೂ ಸತತವಾಗಿ ಅವ್ರ ಜೊತೆಗಿದ್ದೇ ಇರ್ತಾರೆ. ನಮ್ಮ ಬಾಸ್ ಇಲ್ಲ ಇವತ್ತು, ನಾನು ಏನು ಮಾಡಲಿ, ನಾನು ಅವರಿಂದ ಇದ್ದೆ ನಾನು ಅಂತ ಬಾಡಿಗಾರ್ಡ್ಗೆ ಮಾತಾಡಬೇಕಾದ್ರೆ ಯು ಕ್ಯಾನ್ ಇಮ್ಯಾಜಿನ್ ಅದರ ಡೆಪ್ತ್, ಅದರ ಫೀಲ್, ಅದರ ನೋವಿದೆಯಲ್ಲ, ಅದನ್ನು ಅರಗಿಸ್ಕೊಳ್ಳೋಕೆ ಸಾಧ್ಯನೇ ಆಗಲ್ಲ. ಯಾವಾಗಲೂ ಹಲವಾರು ವರ್ಷಗಳಿಂದ ನಾವು ನೋಡಿರೋ ಹಾಗೆ ನಮಗೇನಾದರೂ ಪುನೀತ್ ರಾಜ್ಕುಮಾರ್ ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಸ್ಟ್ರೈಟ್ ಅವೇ ಗೊತ್ತಾಗದೆ ಹೋದರೆ ಅವ್ರ ಬಾಡಿಗಾರ್ಡ್ಗೆ ಫೋನ್ ಮಾಡೋದು ಸಾಕು, ಬಾಸ್ ಇಲ್ಲಿದ್ದಾರೆ ಅಂತ ಹೇಳ್ತಾರೆ ನಮ್ಗೆ ಯಾವಾಗಲೂ ಕೂಡ. ಬಾಡಿಗಾರ್ಡ್ ಹೆಸರು ಚಲಪತಿ. ಮಾತಾಡ್ತಾರೆ ಚಲಪತಿ ಅವರು. ಪುನೀತ್ ರಾಜ್ಕುಮಾರ್ ಅವರ ಬಾಡಿಗಾರ್ಡ್, ಹಲವಾರು ವರ್ಷಗಳಿಂದ ಅವ್ರ ಜೊತೆಗಿದ್ದವರು, ಅಪ್ಪು ಜೊತೆಗೆ ಸದಾ ಇರ್ತಿದ್ದವರು ಬಾಡಿಗಾರ್ಡ್ ಚಲಪತಿ ಅವರು. ಇಲ್ಲೇ ಇರಿ ಬರ್ತೀನಿ ಅಂತ ಹೋದರು. ನಮ್ಮ ಬಾಸ್ ಬರಲೇ ಇಲ್ವಲ್ಲ, ರೌಂಡ್ಸ್ ಹೋದವರು ಆಸ್ಪತ್ರೆಯಲ್ಲಿ ಕೂಸದ್ ಬಿದ್ದುಬಿಟ್ರು ಅಂತ ರಮಣ ಆಸ್ಪತ್ರೆಯಲ್ಲಿ ಅವರ ಫ್ಯಾಮಿಲಿ ಡಾಕ್ಟರ್ ಅವರು ಯಾವಾಗಲೂ ಕೂಡ ಏನೇ ಆದರೂ ರಾಜ್ಕುಮಾರ್ ಕಾಲದಿಂದನೂ ಇಲ್ಲಿ ತನಕ ಏನಾದರೂ ಅವ್ರ ಇಡೀ ಬಾಡಿ ಅವ್ರಿಗೇನಿದೆ ಎಲ್ಲ ಗೊತ್ತಿದ್ರೆ ಅದು ಆ ರಮಣ ಡಾಕ್ಟ್ರಿಗೆ ಗೊತ್ತಿರುತ್ತೆ. ಆಗ ನಡೆದಂಥ ಎಲ್ಲ ಬೆಳವಣಿಗೆಯನ್ನು ಕುಸಿದು ಬಿದ್ದಿದ್ದು, ಏನಾಯಿತು, ಏನೇನು ಆಗಿಲ್ಲ, ಏನು ಗೊತ್ತಾಯಿತು ಎಲ್ಲವನ್ನು ಕೂಡ ಮಾತಾಡ್ತಾರೆ ಬಾಡಿಗಾರ್ಡ್ ಚಲಪತಿ. ಬನ್ನಿ ನೋಡೋಣ. ದಿನನಿತ್ಯ ಡೈಲಿ ಅವರು ದೇವಸ್ಥಾನಕ್ಕೆ ಮತ್ತೆ ರೌಂಡ್ ಹೋಗ್ತಾರೆ ಮೇಡಮ್ ಜೊತೆಲಿ.
ಅದೇ ಥರನೇ ಅವರು ನಿನ್ನೆ ರೌಂಡ್ ಹೋಗುವಾಗ ಚಲಪತಿ ಇಲ್ಲೇ ಇರಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಭಯ. ಅಲ್ಲಿ ಹೋಗಿದ್ದಾದ್ಮೇಲೆ ರಮಣ ಹಾಸ್ಪಿಟ್ಲ್ ಹತ್ರ ಹೋದಾಗ ಕುಸ್ತು ಬಿದ್ದುಬಿಟ್ಟಿದ್ದಾರೆ. ಆದ್ರೆ ನಮ್ಗೆ ಬಾಸೇ ಕುಸ್ತು ಬಿದ್ದಿದ್ದಾರೆ, ಬಾಸ್ಗೆ ಪ್ರಾಬ್ಲಮ್ ಆಗೈತೆ ಅಂತ ನಮ್ಗೆ ಗೊತ್ತೇ ಇಲ್ಲ. ವಿಕ್ರಮ್ ಹಾಸ್ಪಿಟ್ಲ್ ಹತ್ರ ಹೋಗೋವರೆಗೂ, ವಿಕ್ರಮ್ ಹಾಸ್ಪಿಟ್ಲ್ ಹತ್ರ ಹೋಗೋಷ್ಟರಲ್ಲಿ ಅದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅಲ್ಲಿ ಹೋಗೋಷ್ಟರಲ್ಲಿ ಆಗಿಲ್ಲ, ಟ್ರೀಟ್ಮೆಂಟ್ ಆಗಿಲ್ಲ. ಅವ್ರಿಗೆ ನೋಡ್ಕೊಳ್ಳೋದಕ್ಕೆ ತುಂಬಾ ಜನ ಇದ್ದಾರೆ ಜೊತೆಲಿ. ನಾನೊಬ್ಬ ಕ್ರೌಡ್ಗೆ ಅವ್ರಿಗೆ ಸೇಫ್ಟಿಯಾಗಿ ನಾನು ಇದ್ದಿದ್ದು ಜೊತೆಲಿ. ಅವ್ರು ಎಲ್ಲೂ ಏನಕ್ಕೂ ಅವರು ಒಂದು ಚೂರು ಕೂಡ ಬೇಜಾರು ಮಾಡ್ಕೊಳ್ಳೋಂಥವ್ರಲ್ಲ. ಎಲ್ಲ ಕಡೆನೂ ಖುಷಿಯಾಗಿ ಸಂತೋಷವಾಗಿ ಜೊತೆಲಿ ಇರೋರ್ನೆಲ್ಲರೂ ಖುಷಿಯಾಗಿ ನಡೆಸ್ಕೊಂಡು ಅವ್ರಿಗೇನು ಬೇಕೋ, ಅವ್ರಿಗೇನು ತಿನ್ನಿಸ್ಬೇಕೋ, ಅವ್ರು ಹೆಂಗ್ ನೋಡ್ಕೋಬೇಕು ಯಜಮಾನ್ರು ಎಲ್ಲ ರೀತಿಯಿಂದ ಎಲ್ಲಾನು ನಮಗೆ ನೋಡ್ತಾ ಇರೋ ಭಯ. 5 ನಿಮಿಷ ಬರ್ತೀನಿ ಅಂತ ಹೇಳಿ ಹೋಗಿದಾರಲ್ಲ, ಬರ್ತಾರೆ ಅಂತ ನಾನು ಕಾಯ್ಕೊಂಡು ಕೂತ್ಕೊಂಡಿದ್ದೀನಿ ಭಯ. ನಾ ಅಲ್ಲಿ ಬಿಟ್ರೆ ಇನ್ನೆಲ್ಲಿ ಹೋಗ್ತೀನಿ ನಾನು? ಯಜಮಾನ್ರು ನೋಡ್ಕೊಂಡೇ ಇದ್ದಿದ್ದು, ಯಜಮಾನ್ರ ಹತ್ರನೇ ಕೂತ್ಕೊಂಡಿದ್ದೀನಿ ಭಯ. ಎಲ್ಲಿಗೂ ಹೋಗಲ್ಲ ನಾನು. ಎಲ್ಲಿಗೆ ಹೋಗ್ಬೇಕು ಭಯ? ಎಲ್ಲಿಗೆ ಹೋಗ್ಲಿ? ಎಲ್ಲಿಗೆ ಹೋಗಕ್ಕಾಗಲ್ಲ ಅವ್ರನ್ನ ಬಿಟ್ಟು. ಏನ್ ಮಾಡೋದು? ಬರ್ತಾರ ಭಯ. ಅವ್ರದ್ದು ಅದೇ ಸಂಪಾದನೆ ಭಯ. ಅವ್ರು ಮಾಡಿರೋದು ಅವ್ರದ್ದು ಪ್ರೀತಿ, ಅವ್ರದ್ದು ದೊಡ್ಡಸ್ತಿಕೆ ಇದ್ರಲ್ಲೇ ಗೊತ್ತಾಗೋದು ಅಷ್ಟೇ. ನಾವು ಜೊತೆ ಇದ್ಕೊಂಡು ನಾವೇನು ಹೇಳ್ಬೇಕಾಗಿಲ್ಲ. ಇಡೀ ಕರ್ನಾಟಕದಲ್ಲಿ ಚಿಕ್ಕವ್ರನ್ನ ಹಿಡ್ಕೊಂಡು ದೊಡ್ಡ ಮುದುಕರವರೆಗೂ ಗೊತ್ತ ಭಯ ಯಜಮಾನ್ರಂದ್ರೆ ಏನು ಅಂತ. ಎಲ್ರೂ ಚೆನ್ನಾಗಬೇಕು, ಎಲ್ರೂ ಚೆನ್ನಾಗಿರ್ಬೇಕು ಅನ್ನೋದನ್ನೇ ಬಯಸ್ತಾ ಇದ್ದೆ ಅವ್ರು ಅಷ್ಟೇ, ಬೇರೆ ಏನಿಲ್ಲ. ನಮ್ಗೆ ಜೊತೆಲಿ ಇದ್ಕೊಂಡು ನಮ್ಗೆ ನಂಬಕ್ಕಾಗ್ತಲ್ಲ ಭಯ. ನಿನ್ನೆಯಿಂದನೂ ಬರ್ತೀನಿ ಚಲಪತಿ ಅಂತ ಹೇಳಿ ಹೋಗಿದಾರಲ್ಲ, ಬರ್ತಾರೆ ಅನ್ನೋ ತರನೇ ನನಗೆ ಮನಸ್ಸು ಅನಿಸ್ತೈತೆ ಹೊರತು. ಆದ್ರೆ ಹಿಂಗ ಆಗೈತೆ ಅಂತ ನಮ್ಗೆ ಅನಿಸ್ತಾನೆ ಇಲ್ಲ. ಸುಮ್ಮನೆ ಕುಂದಿದ್ದೀವಿ. ಏನ್ ಮಾಡ್ಬೇಕು? ನಾವೇನ್ ಮಾಡಕ್ಕಾಗ್ತೈತೆ ನಮ್ಮ ಕೈಯಲ್ಲಿ? ಇದು ಬಾಡಿಗಾರ್ಡ್ ಚಲಪತಿ ಅವ್ರು ಮಾತಾಡ್ತಾ ಇದ್ದಿದ್ದು. ಡಾಕ್ಟರ್ ರಮಣ, ಯಾಕೆಂದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿದ್ದೆ ಅವ್ರ ಆಸ್ಪತ್ರೆಗೆ, ಅವ್ರ ಹತ್ರ. ಅಲ್ಲೇನಾಯ್ತು ಡಾಕ್ಟರ್ ರಮಣ ಅವರೇ ಮಾತಾಡಿದ್ದಾರೆ ನ್ಯೂಸ್ 18ಗೆ. ಬನ್ನಿ ನೋಡೋಣ. ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಆದರೆ ಅದಕ್ಕೂ ಮುಂಚೆ ಅವರಿಗೆ ಯಾವಾಗ ಎದೆನೋವು ಕಾಣಿಸ್ಕೊಂಡಿತ್ತು ಆಗಲೇ ಅವರು ಆಸ್ಪತ್ರೆಗೆ ಬಂದಿದ್ದರು. ಡಾಕ್ಟರ್ ರಮಣ್ ರಾವ್ ಅಂತ ಹೇಳಿ ಒಬ್ಬರು ಕಾರ್ಡಿಯಾಲಜಿಸ್ಟ್ ಇದ್ದಾರೆ. ಸೊ ಅವರನ್ನು ಭೇಟಿಯಾಗಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇವರಿಬ್ಬರ ಸಂಬಂಧ ಕೇವಲ ವೈದ್ಯರು ಮತ್ತು ಪೇಷಂಟ್ ಅಂತಿರಲಿಲ್ಲ, ತಂದೆ ಮಗನ ಅನುಬಂಧ ಅವರಲ್ಲಿತ್ತು. ಸರ್, ನಿಮ್ಗೊಂದು ರೀತಿ ತಂದೆ ಮಗನ ಅನುಬಂಧ ಅವರ ಬಹಳಷ್ಟು ದಿನಗಳಿಂದ ನೋಡಿದ್ರಿ. ಅವರ ಆರೋಗ್ಯ ಯಾವ ರೀತಿ ಇತ್ತು ಸರ್? ತುಂಬ ಹೆಲ್ತ್ ಕಾನ್ಷಿಯಸ್. ಅವರಿಗೆ ಒಂದು ಅಭ್ಯಾಸನೂ ಈ ಕಡೆ ಆ ಕಡೆ ಇಲ್ಲ. ನಾನು ಅವ್ರ ಉದಾಹರಣೆ ಸಾವಿರಾರು ಜನಕ್ಕೆ ಕೊಡ್ತಾನೇ ಇದ್ದೀನಿ, ಇನ್ನು ಮುಂದೆನೂ ಕೊಡ್ತೀನಿ ನಾನು. ಈ ನಡೆದಿರೋದಕ್ಕೂ ಅವರ ಹೆಲ್ತು, ಅವ್ರ ಎಕ್ಸಸೈಸ್ಗಳು, ಅವ್ರ ಹ್ಯಾಬಿಟ್ಸ್ಗೂ ಏನೂ ಸಂಬಂಧ ಇಲ್ಲ. ಇದು ತುಂಬ ಸಡನ್ನಾಗಿ ಬಂದಿರೋವಂಥದ್ದು. ಇದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಇದು ಹಾರ್ಟ್ ಅಟ್ಯಾಕ್ ಥರ ಅಲ್ಲ, ಇದು ಕಾರ್ಡಿಯಾಕ್ ಅರೆಸ್ಟ್. ಇದು ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ ಅನ್ನೋದು ಯಾರಿಗೂ ಕಂಡುಹಿಡಿಯೋದು ತುಂಬ ಕಷ್ಟ. ಸರ್, ಈಗ ಇದು ಮ್ಯಾಸಿವ್ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ವಾಟ್ ವುಡ್ ಬಿ ದ ರೀಸನ್ ಅಂತ? ಇದಕ್ಕೆ ಎಷ್ಟೋ ಕಾರಣಗಳಿರುತ್ತೆ ಸರ್. ಈ ಅಪ್ಪುಗೆ ಆ ಥರ ಯಾವ ಕಾರಣನೂ ಇಲ್ಲ. ಈಗ ಅವ್ರ ಮುಂಚೆ ಬ್ಲಡ್ ಪ್ರೆಷರ್ ಇತ್ತು, ಅಥವಾ ಶುಗರ್ ಇತ್ತು, ಅಥವಾ ಹಾರ್ಟ್ ಬೀಟಲ್ಲಿ ವೇರಿಯೇಷನ್ ಇತ್ತು ಅನ್ನೋವು ಯಾವುದೂ ಅವರಲ್ಲಿ ಇರಲಿಲ್ಲ. ಸೊ ಇದೇ ಕಾರಣದಿಂದ ಹಿಂಗಾಗಿದೆ ಅಂತ ಆಸ್ ಫಾರ್ ಆಸ್ ಅಪ್ಪು ಇಸ್ ಕನ್ಸರ್ನ್ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಸರ್, ಹಿಂದೆ ಯಾವತ್ತಾದರೂ ಅವ್ರಿಗೆ ಈ ರೀತಿಯ ಎದೆನೋವು ಕಾಣಿಸ್ಕೊಂಡಿದ್ದು ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂಥದ್ದು ಯಾವ್ದಾದ್ರು ನೋವು ಕಾಣಿಸ್ಕೊಂಡಿದ್ದು ನಿಮ್ಮ ಪ್ರಕಾರ ಹಿಸ್ಟ್ರಿ ಏನಾರಿತ್ತ? ಅಪ್ಪು ನೋಡಿದ್ದು ಬರೀ ಕೋಲ್ಡು, ಕಾಫು, ಸ್ವಲ್ಪ ಸೈನಸ್ ಬರ್ತಾಯಿತ್ತು, ಒಂದೊಂದು ಸರಿ ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು. ಅವೆಲ್ಲ ತುಂಬ ಸಾಧಾರಣವಾದಂಥ ಕಂಪ್ಲೇಂಟ್. ಅದಕ್ಕೂ ಮೊನ್ನೆ ನಡೆದಿರೋದಕ್ಕೂ ಏನೂ ಲಿಂಕ್ ಇಲ್ಲ. ಸರ್, ಅವರು ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿದ್ದರು, ವರ್ಕೌಟ್ ಮಾಡ್ತಿದ್ರು. ತುಂಬ ಹೆವಿಯಾಗಿ ವರ್ಕೌಟ್ ಮಾಡಿದ್ರೆ ಈ ರೀತಿ ಆಗುವಂಥ ಏನಾದರೂ ಸಾಧ್ಯತೆ ಇರುತ್ತಾ? ಹೌದು ಸರ್. ಕೆಲವು ಸತಿ ನಾವು ತುಂಬ ಹೆವಿ ವರ್ಕೌಟ್ ಮಾಡಿದರೆ ಆರ್ಟ್ರೀಸ್, ಕರೋನರಿ ಆರ್ಟ್ರೀಸ್ ಒಳಗಡೆ ಮೈನರ್ ರಪ್ಚರ್ ಆಗುತ್ತೆ, ಟೇರ್ ಆಗುತ್ತೆ. ಅದು ಯಾವಾಗ ಟೇರ್ ಆಗುತ್ತೆ ಅದ್ರ ಸುತ್ತು ಬ್ಲಡ್ ಕ್ಲಾಟ್ ಆಗುತ್ತೆ. ಈ ಥರ ಡೇಂಜರ್ ಹೂಎವರ್ ಈಸ್ ಎಕ್ಸಸೈಸಿಂಗ್ ಎಕ್ಸೆಸಿವ್ಲಿ ಈ ಥರ ರಿಸ್ಕ್ ಇದೆ. ಸರ್, ಹಂಗಾದ್ರೆ ಬಿಫೋರ್ ಜಾಯ್ನಿಂಗ್ ಜಿಮ್ ನೀವು ಸಜೆಸ್ಟ್ ಮಾಡ್ತೀರಾ ಸ್ಕ್ರೀನಿಂಗ್ ಆಗಬೇಕು ಅಂತ ಹೇಳಿ? ಹೌದು, ಸ್ಕ್ರೀನಿಂಗ್ ಖಂಡಿತ. ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಆಮ್ ಐ ಫಿಟ್ ಟು ಡೂ ಆಲ್ ದಿಸ್, ಇಂಥ ಎಕ್ಸಸೈಸ್ಗಳು ನಾನು ಮಾಡೋಕ್ಕೆ ಸಾಧ್ಯವೇ ಅಂತ ಅವ್ರ ಹತ್ರ ಕೇಳಬೇಕು. ನಾವು ಇವಾಗ ಅಡ್ವೈಸ್ ಮಾಡೋದು ರೀಸನಬಲ್ ಅಮೌಂಟ್ ಆಫ್ ಆ್ಯಕ್ಟಿವಿಟಿ ಈಸ್ ಗುಡ್ ಎನಫ್. ಡೋಂಟ್ ಓವರ್ ಎಕ್ಸಸೈಸ್. ಬಾಡಿ ನಾವು ಬಿಲ್ಡ್ ಮಾಡ್ತಾ ಮಾಡ್ತಾ ಯು ಆರ್ ಬಿಲ್ಡಿಂಗ್ ಎ ಹ್ಯೂಜ್ ಬಾಡಿ ಮಾಸ್. ಆ ಬಾಡಿ ಮಾಸ್ಗೆ ಪ್ರತಿ ಕಡೆ ಹಾರ್ಟೇ ಅಲ್ವಾ ರಕ್ತ ಕಳಿಸೋದು. ಹಾರ್ಟ್ ಮೇಲೆ ಅಲ್ಟಿಮೇಟ್ ಸ್ಟ್ರೈನ್. ಈಗ ಅಂದರೆ ಯಂಗು 60 ಇಯರ್ಸ್ ಆದಮೇಲೆ ನೀವು ಇವತ್ತು ಯಾವ 90 kgs ಇದ್ರೋ ನಾಳೆ ಅದೇ ನಿಮಗೆ ಭಾರವಾಗುತ್ತೆ. ಆ ಟೈಮಲ್ಲಿ ಹಾರ್ಟ್ ಕೋಪ್ ಅಪ್ ಮಾಡೋದು ತುಂಬ ಕಷ್ಟ. ಸೊ ಅದರಿಂದ ಹೆಲ್ದಿ ಎಕ್ಸಸೈಸ್, ಬಾಡಿ ಬಿಲ್ಡ್ ಮಾಡಿ,
ಬಟ್ ನಾಟ್ ಟು ದಟ್ ಎಕ್ಸ್ಟೆಂಟ್ ವೆರ್ ಇಟ್ ಬಿಕಮ್ಸ್ ಎ ಲಿಟಲ್ ಮೋರ್. ಈಗ ನಮ್ಮದು ಲೈಫ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಚೇಂಜ್ ಆಗಿದೆ ಸರ್. ನೀವು 30 ಇಯರ್ಸ್ ಆದಮೇಲೆ 2D ಎಕೋ ಟೆಸ್ಟ್ ಮಸ್ಟ್ ಅಂತ ಅನಿಸ್ತಾ ಇದೆಯಾ ಅಂತ? ಸರ್, ಇವೆಲ್ಲ ರೊಟೀನ್ ಆ್ಯಂಡ್ ಅವೆಲ್ಲರಲ್ಲಿ ನಿಮಗೆ ಪ್ರಾಬ್ಲಮ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲೇಬೇಡಿ. ಆ 2D ಎಕೋ ಆಗಲಿ, ECG ಆಗಲಿ, ಥ್ರೆಡ್ಮಿಲ್ ಟೆಸ್ಟ್ ಆಗಲಿ ನಾವು ಮಾಡೋದು ಆ್ಯಸ್ ಎ ಬೇಸ್ ಲೈನ್. ನೆಕ್ಸ್ಟ್ ಇಯರ್ ಮತ್ತೆ ಮಾಡ್ತೀವಿ, ನೋಡ್ತೀವಿ ಏನಾದರೂ ಚೇಂಜಸ್ ಇದೀವ ಆ ಥರ. ಇಟ್ ಹೆಲ್ಪ್ಸ್ ಟು ನೋ ಯುವರ್ ಹೆಲ್ತ್. ಇಟ್ ಇಸ್ ಬೆಟರ್ ಟು ನೋ ದೆನ್ ನಾಟ್ ಟು ನೋ. ಸರ್, ಈಗ ಪುನೀತ್ ರಾಜ್ಕುಮಾರ್ ಅವರ ಆಸ್ ಫಾರ್ ಎಸ್ ಪುನೀತ್ ರಾಜ್ಕುಮಾರ್ ಕನ್ಸರ್ನ್, ಇವರ ಮ್ಯಾಸಿವ್ ಅಟ್ಯಾಕಿಗೆ ವಾಟ್ ವುಡ್ ಬಿ ದ ರೀಸನ್? ಅದನ್ನು ಹೆಂಗೆ ನೀವು ರೆಕ್ಟಿಫೈ ಮಾಡ್ತೀರಿ? ಈಗಲೂ ಅದು ಏನು ರೀಸನ್ ಅಂತ ತಿಳ್ಕೊಳ್ಳೋಕೆ ಏನು ಪ್ರಯತ್ನ ಮಾಡಿ? ಸರ್, ತುಂಬ ಯೋಚನೆ ಮಾಡಿದ್ದೀನಿ. ಇದು ಬಂದು ಈ ಘಟನೆ ನಡೆದ ನಂತರ ಅವರಿಗೆ ಇಲ್ಲಿ ನಾನು ಲಾಸ್ಟ್ ECG ನಾನೇ ಮಾಡಿದ್ದು. ECGಯಲ್ಲಿ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಬೇರೆ ಇರುತ್ತೆ, ECGಯಲ್ಲಿ ಅವು ಕರುಸೆ ಬೇರೆ ಇರುತ್ತೆ. ಇವರಿಗೆ ECGಯಲ್ಲಿ ಸ್ಟ್ರೈನ್ ಕಾಣಬರ್ತಾ ಇತ್ತು, ಹಾರ್ಟ್ ಅಟ್ಯಾಕ್ ಅಲ್ಲ. ಸೊ ಆ ಧೈರ್ಯದಿಂದ ಅವ್ರನ್ನ ನಾನು ಇಲ್ಲಿಂದ ವಿಕ್ರಮ್ ಹಾಸ್ಪಿಟ್ಲಿಗೆ ಕಳಿಸ್ದೆ. ಬಟ್ ಸಮ್ಹೌ ಇಟ್ ಡಿಂಟ್ ವರ್ಕ್ ಆ್ಯಂಡ್ ಹೀಸ್ ಹಾರ್ಟ್ ಜಸ್ಟ್ ಸ್ಟಾಪ್ಡ್. ಅದಕ್ಕೆ ಕಾರಣ ಯಾವುದೂ ಇಲ್ಲ. ಏನಕ್ಕೆ ಹಿಂಗಾಯಿತು ಅಂತ ಪಿನ್ ಪಾಯಿಂಟ್ ಮಾಡೋದು ತುಂಬ ಕಷ್ಟ. ಸರ್, ಅವರು ನಿಮ್ಮ ಹತ್ರಕ್ಕೆ ಬಂದಾಗ ಪುನೀತ್ ರಾಜ್ಕುಮಾರ್ ಅವರು ಹಾಗೂ ಅಶ್ವಿನಿ ಅವರು ಬಂದಾಗ ಅವ್ರ ಕಂಡೀಷನ್ ಯಾವ ರೀತಿ ಇತ್ತು? ಅವ್ರು ಆರಾಮಾಗಿ ನಡ್ಕೊಂಡೇ ಬಂದರು. ಅಫ್ಕೋರ್ಸ್ ಹಿ ಹಸ್ ಕಮ್ ಫ್ರಮ್ ಹಿಸ್ ಜಿಮ್, ಡೂಯಿಂಗ್ ಸೋ ಮಚ್ ಜಿಮ್. ನಡ್ಕೊಂಡು ಎವ್ರಿ ಟೈಮ್ ಹೇಗೆ ಬರ್ತಾರೆ ಹಾಗೆ ಬಂದರು. ಇಲ್ಲಿ ಬಂದ ಮೇಲೆ ನೋಡ್ತಾ ಇದ್ದೀನಿ, ಹೇಳಿದ್ರೆ ಅವ್ರು ಸ್ವೆಟ್ಟಿಂಗ್ ಇದು ಕಾಮನ್ ಅಂತ ಹೇಳಿದ್ರು. ನನಗೆ ಜಿಮ್ ಮಾಡಿದ ನಂತರ ಇಷ್ಟು ಸ್ವೆಟ್ಟಿಂಗ್ ಬಂದೇ ಬರುತ್ತೆ ಅಂತ ಹೇಳಿ ಬಹುಶಃ ಕರೆಕ್ಟ್ ಇರ್ಬೋದು. ಆಮೇಲೆ ತಾವು ಅವ್ರನ್ನ ಗಮನಿಸಿದ ಮೇಲೆ ಇದು ಸೀರಿಯಸ್ ಆಗುತ್ತೆ, ಇನ್ನೂ ಉಳಿಸ್ಕೊಳಕ್ಕಾಗಲ್ಲ ಅಂತ ಯಾವಾಗ ಅನ್ನಿಸ್ತು? ಇಲ್ಲ, ನನಗೆ ಆ ಥಾಟ್ ಎಂದೂ ಬರಲಿಲ್ಲ. ಇವಾಗಲೂ ಆ ಥರ ಥಾಟ್ ನಾನು ಆಕ್ಸೆಪ್ಟೇ ಮಾಡಲ್ಲ. ಇಲ್ಲಿಂದ ಅವ್ರನ್ನ ಕಳಿಸಿರೋ ಚೆನ್ನಾಗಿ ಕಳಿಸಿದ್ದೀನಿ ನಾನು. ಅವರು ಕಾರಲ್ಲಿ ಕೂತೇ ಹೋಗಿದ್ದಾರೆ ಇಲ್ಲಿಂದ. ಅಲ್ಲಿ ಮ್ಯಾಸಿವ್ ಅಟ್ಯಾಕ್ ಆದ್ಮೇಲೆ ನೋಬಡಿ ಕ್ಯಾನ್ ಹೆಲ್ಪ್ ಅಲ್ವಾ ಸರ್? ಕಾರ್ಡಿಯಾಕ್ ಅರೆಸ್ಟ್ ಆದರೆ ನೋಬಡಿ ಕ್ಯಾನ್ ಹೆಲ್ಪ್ ಸರ್. ಅಟ್ಯಾಕ್ ಆದರೆ ಖಂಡಿತ ವಿ ಕ್ಯಾನ್ ಡೂ ಎ ಲಾಟ್. ಬಟ್ ಹಿಯರ್ ಇಟ್ಸ್ ಎ ಕಾರ್ಡಿಯಾಕ್ ಅರೆಸ್ಟ್. ಸರ್, ನೀವು ಆಸ್ ಅ ಕಾರ್ಡಿಯಾಲಜಿಸ್ಟ್ ನೀವು ಸಜೆಸ್ಟ್ ಮಾಡೋದಾದರೆ ಜಿಮ್ ಮಾಡೋರಿಗೆ ಅಥವಾ ಜಿಮ್ ಫ್ರೀಕ್ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಎಕ್ಸಸೈಸ್ ರೆಗ್ಯುಲರ್ಲಿ. ತಮ್ಮ ಡಯಟು ಮುಖ್ಯ, ಎಕ್ಸಸೈಸು ಮುಖ್ಯ. ಫಾಲೋ ಯುವರ್ ರೊಟೀನ್. ಮನೆಯಲ್ಲಿ ಏನು ಅಡುಗೆ ಮಾಡ್ತಾರೆ ಅದನ್ನು ತಗೊಳ್ಳಿ. ಎಕ್ಸೆಸಿವ್ ಪ್ರೋಟೀನ್ಸು, ಎಕ್ಸೆಸಿವ್ ಬಿಲ್ಡಿಂಗ್ ಬಾಡಿ, ಎಕ್ಸೆಸಿವ್ ಎಕ್ಸಸೈಸ್, ಯುವರ್ ಬಾಡಿ ವಿಲ್ ಥ್ರೋ ಇಟ್ ಬ್ಯಾಕ್ ಅಟ್ ಅಸ್ ಸಮ್ ಡೇ ಆರ್ ದ ಅದರ್. And does not deserve that you should spare so much of a precious time away in the gym. You work out definitely 20 minutes max, half an hour. More may not be useful in the long run. ಕೊನೆಯದಾಗಿ ತಮ್ಮ ಮತ್ತು ಅವ್ರ ಬಾಂಧವ್ಯ ಅಪ್ಪಾಜಿ ಮತ್ತು ಮಗನ ಥರ ಇತ್ತು. ಬಹಳ ವರ್ಷಗಳಿಂದ ನಿಮ್ಮ ಜೊತೆಗೆ ಅವ್ರ ಒಡನಾಟ ಇಟ್ಕೊಂಡಿದ್ರು, ನಾಟ್ ಓನ್ಲಿ ಪೇಷಂಟ್ ಥರ ಅಂತಲ್ಲ. ಸೊ ಕೊನೆಗೂ ಇಡೀ ಕರ್ನಾಟಕ ಕಳ್ಕೊಂಡಿದೆ. ತಮ್ಗೇನು ಅನಿಸ್ತದೆ ಈ ಸಂದರ್ಭದಲ್ಲಿ? ಹೇಗೆ ಹೇಳಲಿ ಸರ್, ಈ ಡಾಕ್ಟ್ರಾಗಿ ನನ್ನ ರೋಲೇ ಬೇರೆ, ನನ್ನ ಅಪ್ಪು ಪರ್ಸನಲ್ ರಿಲೇಷನ್ಶಿಪ್ ಆ ರೋಲೇ ಬೇರೆ. ಐ ವಾಸ್ ದೇರ್ ಟು ಹೆಲ್ಪ್ ಹಿಮ್ ವಿತ್ ಎನಿ ಡೆಸಿಷನ್, ಎನಿ ಇಶ್ಯೂಸ್ ದಟ್ ಹಿ ಹ್ಯಾಡ್ ಅದರ್ ದೆನ್ ಬೀಯಿಂಗ್ ಎ ಡಾಕ್ಟರ್. ಆ್ಯಂಡ್ ನಮ್ಮನ್ನೆಲ್ಲ ಅಪ್ಪಾಜಿ ಅಂತ ಕರೆದು ಅಷ್ಟೂ ಕ್ಲೋಸ್, ಅಷ್ಟೇ ಪ್ರೀತಿ. ತಂದೆಯವರು ಹೇಗಿದ್ರು ಇವರು ಹಾಗೆ, ಅವರ ಛಾಯನೇ ಇವರು ಡಿಟೋ. ಸರ್, ನಮಗೆ ಪಾರ್ಟ್ ಆಫ್ ಮೀ ಹ್ಯಾಸ್ ಗಾನ್ ವಿತ್ ಹಿಮ್ ಆ್ಯಂಡ್ ಇಟ್ ವಿಲ್ ಬಿ ಆಲ್ವೇಸ್ ದೇರ್ ವಿತ್ ಹಿಮ್. ಆ್ಯಂಡ್ ಇನ್ ಮೀ ದಟ್ ಹಾಲೋ ವಿಲ್ ಬಿ ದೇರ್. ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಆಗೋದೇ ಇಲ್ಲ. ಇದಿಷ್ಟು ಡಾಕ್ಟರ್ ರಮಣ್ ರಾವ್ ಅವರ ಮಾತು. ನಾವು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆದಾಗ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಅಪ್ಪು ಮತ್ತು ನಮ್ಮ ಒಡನಾಟ ಸಾಕಷ್ಟು ವರ್ಷಗಳಿಂದಿದೆ. ಕೇವಲ ಪೇಷಂಟು ಮತ್ತು ಡಾಕ್ಟ್ರು ಅಲ್ಲ, ಅವರ ಒಡನಾಟ ಈಗಲೂ ಕೂಡ ನಾನು ಮರೆಯೋಕ್ಕಾಗೋದಿಲ್ಲ ಅಂಥೇಳಿ ಭಾಳ ನೋವಿನಿಂದಲೇ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನೂರಮ್ಮ ಜೊತೆ ದಶರಥ್ ಸಾವೂರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತೆ ಅಲ್ಲಿಂದ ಕ್ಯಾಮ್ರಾ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂ ಒಳಭಾಗಕ್ಕೆ ಬಂತು. ಶಿವಣ್ಣ ಬಜರಂಗಿ ಸಿನಿಮಾದ ಸಂಭ್ರಮವನ್ನು ಕಿತ್ಕೊಂಡ್ಬಿಡ್ತು. ಅಪ್ಪು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ಆ ಸಿನಿಮಾ ರಿಲೀಸ್ ಆಗಿದ್ದ ದಿವಸ, ಆ ಕ್ಷಣ ಬೆಳಗ್ಗೆ, ಬಿಕಾಸ್ ಅಪ್ಪು ಆ ಸಿನಿಮಾ ನೋಡೋರಿದ್ರು ಅಥವಾ ಅದ್ರ ಬಗ್ಗೆ ಮಾತಾಡೋರಿದ್ರು. ಆದರೆ ಎಲ್ಲವೂ ಕೂಡ ಈಗ ನೆನಪು ಮಾತ್ರ. ನಮ್ಮ ಜೊತೆ ಒಂದು ಕ್ಷಣ, ಬಿಕಾಸ್ ಡಾಕ್ಟರ್ ರಮಣರಾವ್ ಅವರು ಮಾತಾಡ್ತಿರ್ಬೇಕಾದ್ರೆ ಸ್ಟುಡಿಯೋಲಿ ಶಿವರಾಮಣ್ಣ ಕೂಡ ಇದ್ರು. ಹೌದು, ಅವ್ರು ಏನೇನಾಯಿತು ಅಂತ ಅವರು ಕೂಡ ಕೇಳ್ಕೊತಾ ಇದ್ರು. ಲೆಟ್ಸ್ ಗೋ ಲೈವ್. ಡಾಕ್ಟರ್ ರಮಣರಾವ್ ಅವರು ಈ ಕ್ಷಣಕ್ಕೆ ನಮಗೆ ಮಾತಾಡೋಕ್ಕೆ ಒಂದೆರಡು ಕ್ಷಣ ಸಿಕ್ಕಿದ್ದಾರೆ. ಏನಾಯಿತು, ಹೇಗಾಯಿತು ಎಲ್ಲವನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ ಅಂತ. ಸರ್ ನಮಸ್ಕಾರ. ಅಫ್ಕೋರ್ಸ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನೀವು ಫ್ಯಾಮಿಲಿ ಡಾಕ್ಟರ್. ನಿನ್ನೆ ಇಡೀ
ಆ ಕ್ಷಣ ಇದೆಯಲ್ಲ ಸರ್, ಬೆಳಗ್ಗೆಯಿಂದ ನಿಮ್ಮ ತನಕ ಬರೋ ತನಕ ಏನು ನಡೆದಿತ್ತು, ಹೇಗಿತ್ತು ಸರ್ ಆ ಮಾತುಕತೆ, ಮತ್ತು ಬಂದ ತಕ್ಷಣ ಹೇಗಿದ್ರು ಸರ್ ಅಪ್ಪು ಸರ್? ಸರ್ ಸುಮಾರು 11:15 11:20 ಪ್ರಾಂತದಲ್ಲಿ ಅಪ್ಪು ಮತ್ತು ಅಶ್ವಿನಿ ನಮ್ಮ ಕ್ಲಿನಿಕ್ ಬಂದ್ರು. ಓಕೆ, ಇಲ್ಲೇ ಸದಾಶಿವ ನಗರಲ್ಲಿ. ಹೌದು. ಅವ್ರು ಬಂದಾಗ ಇಟ್ ವಾಸ್ ಕ್ವೈಟ್ ಫೈನ್, ನಡ್ಕೊಂಡೇ ಬಂದ್ರು. ಬಂದು ಕೂಡಲೇ ನಾನು ಒಳಗಡೆ ನನ್ನ ಕನ್ಸಲ್ಟಿಂಗ್ ರೂಮ್ ಅಲ್ಲಿ ಕರೆದು ಕೂಡ್ಸಿದ್ದೆ. ಅವರು ಆಸ್ ಯೂಶುವಲ್ ನನ್ನ ಕಾಲಿಗೆ ಒಂದು ನಮಸ್ಕಾರ ಮಾಡಿ ಕೂತ್ಕೊಂಡ್ರು. ಅವ್ರು ಕೂತ್ಕೊಂಡ್ಮೇಲೆ ಅವ್ರು ಹೇಳಿದ್ರು, ನಾನು ಇವತ್ತು ನನ್ನ ಜಿಮ್ಮು, ನನ್ನ ವೇಟ್ಸು ಮತ್ತು ಬಾಕ್ಸಿಂಗು ಪ್ಲಸ್ ಎಕ್ಸ್ಟ್ರಾ ಸ್ಟೀಮು ತಗೊಂಡಿದ್ದೀನಿ. ಆದ್ರೆ ಇವಾದ್ಮೇಲೆ ನನಗೆ ಸ್ವಲ್ಪ ವೀಕ್ನೆಸ್ ಅನಿಸ್ತಾ ಇದೆ ಅಪ್ಪಾಜಿ ಅಂತ ಹೇಳಿದ್ರು. ಅಪ್ಪು ಯಾವಾಗಲೂ ವೀಕ್ನೆಸ್ ಅಂತ ಹೇಳೋದೇ ಇಲ್ಲ. ಸೊ ಇದು ನೋಡ್ತೀನಿ, ಮಲಗಿಸಿ ಪರೀಕ್ಷೆ ಮಾಡಿದೆ. BP ಕರೆಕ್ಟ್ ಆಗಿತ್ತು, ಅವ್ರ ಹಾರ್ಟ್ ಬೀಟ್ ಸ್ಟಡಿ ಆಗಿತ್ತು, ಲಂಗ್ಸ್ ಕ್ಲಿಯರ್ ಆಗಿತ್ತು. ಆದ್ರೆ ಮುಟ್ಟಿದ್ರೆ ಸ್ವಲ್ಪ ಬೆವರು ಬರೋ ಸೂಚನೆಗಳಿತ್ತು. ನಾನು ಕೇಳಿದೆ, ಅಪ್ಪು ಏನು ಸ್ವೆಟ್ಟಿಂಗ್ ಇದೆಯಲ್ಲ? ಅವಾಗ ಅಪ್ಪು ಹೇಳಿದ್ರು, ಇಲ್ಲ ಅಪ್ಪಾಜಿ, ನಾನು ಈಗ ತಾನೇ ಜಿಮ್ ಇಂದ ಬರ್ತಾ ಇದ್ದೀನಿ, ದಿಸ್ ಮಚ್ ಇಸ್ ನಾರ್ಮಲ್ ಅಂದ್ರು. ಇಲ್ಲ ಆದ್ರೂ ಒಂದು ECG ಮಾಡೋಣ ಅಂತ ಹೇಳಿ ವಿತಿನ್ 1 minute, ಅವ್ರು ಬಂದಿರೋದು 1 ನಿಮಿಷ, ಒಳಗಡೆ 2-3 minutes, ನಾವು ವಿತಿನ್ 2 minutes ECG ಸಹ ಮಾಡಿ ಅದನ್ನ ನೋಡಿದ್ರೆ ಅದರಲ್ಲಿ ಸ್ಟ್ರೈನ್ ಪ್ಯಾಟರ್ನ್ ಬರ್ತಾ ಇದೆ. ನಾನು ಅಪ್ಪುಗೆ ಅದು ಹೇಳೋಲಿಕ್ಕೆ ಇಷ್ಟಪಟ್ಟಿಲ್ಲ. ಅಶ್ವಿನಿಗೆ ಹೇಳಿದೆ, ಅಶ್ವಿನಿ ಸ್ವಲ್ಪ ಸ್ಟ್ರೈನ್ ಇದೆಯಮ್ಮ ECG ಅಲ್ಲಿ, ತಕ್ಷಣ ನಾವು ಹಾಸ್ಪಿಟಲ್ ಹೋಗ್ಬೇಕು. ಸೊ ಅಶ್ವಿನಿ ಹಂಗಾಚೆ ಹೋಗಿ ಫೋನ್ ಮಾಡ್ತಾ ಇದ್ರು. ನಾವು ಅಪ್ಪುನ ಕರ್ಕೊಂಡು ಕಾರಲ್ಲಿ ವಿಕ್ರಮ್ ಆಸ್ಪತ್ರೆಗೆ ತಕ್ಷಣ ಕರ್ಕೊಂಡ್ಬಂದ್ರು. ಇಲ್ಲಿ ಅಲ್ಲಿ ಯಾವ ತರದ್ದು ಡಿಲೇ ಇರಲಿಲ್ಲ. ನಾವು ಇಲ್ಲಿಂದ ಹೊರಟಿ ಒಂದು 5-6 ನಿಮಿಷದಲ್ಲೇ ವಿಕ್ರಮ್ ಹಾಸ್ಪಿಟಲ್ ಇಲ್ಲಿ ಬಿಟ್ಟಿರೋದು 11:33-34, ಅಲ್ಲಿ ತಲುಪಿರೋದು 11:40 11:45 ರೇಂಜ್ ಅಲ್ಲಿ. ತಲುಪಿದ ಕೂಡಲೇ ನಾವು ಇಲ್ಲಿಂದ ಅಲರ್ಟ್ ಮಾಡಿದ್ವಿ ಎಲ್ಲರಿಗೂ. ಡಾಕ್ಟರ್ ರಂಗನಾಯಕ್, ICU ಟೀಮ್, ಎಮರ್ಜೆನ್ಸಿ ಟೀಮ್, ಕಾರ್ಡಿಯೋಥೊರಾಸಿಕ್ ಟೀಮ್, ಪ್ರತಿ ಒಬ್ರು ಅನಸ್ಟೆಟಿಸ್ಟ್ ರೆಡಿ ಆಗಿದ್ರು. ಹೋದ ತಕ್ಷಣ ಅಟೆಂಡ್ ಮಾಡಿದ್ರು ಅವ್ರಿಗೆ. ಆ ಕಡೆನೂ ಸಾಯಶಕ್ತಿ ಪ್ರಯತ್ನ ಮಾಡಿದ್ದಾರೆ, ಪ್ರತಿಯೊಂದು ಮಾಡಿ ಕೊನೆಗೆ ರಿಸಲ್ಟ್. ಡಾಕ್ಟರ್, ಕುತೂಹಲ ನನಗೆ ಈ ಪ್ರಶ್ನೆ, ಸೋ ದಟ್ ನಮ್ಗೆ ತಿಳ್ಕೊಳ್ಳೋಣ ಅಂತ. ಎಲ್ಲ ಥರದಲ್ಲೂ ಆರಾಮಾಗಿದ್ರು ಅಪ್ಪು ಸರ್, ಓನ್ಲಿ ECG ವೇರಿಯೇಷನ್ ಬಂತು. ನಿಮ್ಮ ಆಸ್ಪತ್ರೆಯಿಂದ ಅವರು ಹೊರಟರು ವಿಕ್ರಮ್ ಆಸ್ಪತ್ರೆಗೆ. ಆ ಮಧ್ಯದ 5-6 ನಿಮಿಷದಲ್ಲಿ ಆ ಕಾರ್ಡಿಯಕ್ ಅರೆಸ್ಟ್ ಆಗಿದೆ, ಅದು ತುಂಬ ಹೆವಿ ಆಗಿದೆ, ಮತ್ತೆ ತಡ್ಕೊಳಕ್ಕಾಗದಿರೋ ಹಂತಕ್ಕೆ ಹೋಯ್ತು ಅಂತಾನೆ ಡಾಕ್ಟ್ರೆ? ಡಾಕ್ಟರ್, ಕ್ಯಾನ್ ಯು ಹಿಯರ್ ಮಿ? ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಮತ್ತೆ ರೀಕನೆಕ್ಟ್ ಮಾಡಿ ಮಾತಾಡೋಣ. ಅಫ್ಕೋರ್ಸ್ ಕಾಲ್ ಕಟ್ ಆಗಿದೆ ಅಂತ ಅನಿಸ್ತಾ ಇದೆ. ಇದು ನಡೆದಿರೋ ಬೆಳವಣಿಗೆ ಏನೇನಾಯಿತು ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಶಿವರಾಮಣ್ಣ ಕೂಡ ಅದನ್ನು ಕೇಳ್ಕೊತಾ ಇದ್ರು. ನೆನ್ನೆ ಕೂಡ ಏನೇನೋ ಮಾಹಿತಿಗಳು ಓಡಾಡ್ತಿತ್ತು ಶಿವರಾಮಣ್ಣ. ಎಕ್ಸಾಕ್ಟ್ ಟೈಮ್ ಮತ್ತೆ ರೀಕನೆಕ್ಟ್ ಆಗುತ್ತೆ, ಬಟ್ ಸ್ಟಿಲ್ ಎಕ್ಸಾಕ್ಟಾಗಿ ನಿಮಗೂ ಮಾಹಿತಿ ಬಂತು. ಹತ್ತತ್ರ ಅಪ್ಪುಗೆ ಹುಷಾರಿಲ್ಲ, ಅಪ್ಪುಗೇನೋ ಆಗಿದೆ, ಒಂದು ಸೂಚನೆ ಬಂತು ಅಲ್ಲ ಶಿವರಾಮಣ್ಣ ನಿಮಗೂ? 11:30 ಅಷ್ಟೊತ್ತಿಗೆ ಈ ಸುದ್ದಿ ಫಸ್ಟ್ ಬಂದು ತಲುಪ್ತು. ಅನುಮಾನಗಳಿಂದ ಹೇಳಿದ್ರು ನನ್ನ ಹತ್ರ. ಆದರೆ ಇದೇನು ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿ ಕಡೆಗೆ ನಾನು ಕಾಂಟ್ಯಾಕ್ಟ್ ಮಾಡಿದವಾಗ ಅದು 12:30 ಆಗಿರ್ಬೋದು. ಅಷ್ಟೊತ್ತಿಗೆ ಒಂದು ನಡೆದಿದೆ, ಆಗೋಗ್ಬಿಟ್ಟಿದೆ. ಬಟ್ ಯಾರೂ ಹೇಳೋದಕ್ಕೆ ಧೈರ್ಯ ಇಲ್ಲ, ಹೀಗಾಗಿದೆ ಅಂತ ಹೇಳೋ ಧೈರ್ಯ ಇಲ್ಲ. ಜನಸ್ತೋಮಕ್ಕೆ ಹೇಗೆ ಅರ್ಪಿಸೋದು ಅನ್ನೋ ಒಂದು ಗೊಂದಲದಲ್ಲಿ ಎಲ್ಲ ಡಾಕ್ಟರ್ಗಳಾಗಲಿ, ರಾಜಕೀಯ ವ್ಯಕ್ತಿಗಳಾಗಲಿ, ಫ್ಯಾಮಿಲಿ ಪರ್ಸನಾಲಿಟಿಗಳಾಗಲಿ ಎಲ್ಲರೂ ಕೂಡ ಮೌನವಾಗಿದ್ದಾರೆಯೇ ಹೊರತು. ಯಾಕೆಂದ್ರೆ ಎಲ್ಲರಿಗೂ ಆಘಾತ ಆಗಿದೆ. ಅದೊಂಚೂರು ಕೇಳ್ಕೊಂಡು ವಾಪಸ್ ರೀಕನೆಕ್ಟ್ ಆಗಿದೆ. ಡಾಕ್ಟರ್ ಕೇಳ್ಬೋಣ ಅಷ್ಟೇ. ಡಾಕ್ಟ್ರೆ, ಐ ಥಿಂಕ್ ನನ್ನ ಧ್ವನಿ ನಿಮಗೆ ಈಗ ಕ್ಲಿಯರಾಗಿ ಕೇಳಿಸ್ತಾ ಇದೆ ಅನ್ಸುತ್ತೆ. ನನ್ನ ಪ್ರಶ್ನೆ ಇದಾಗಿತ್ತು ಡಾಕ್ಟ್ರೆ, ನಿಮ್ಮ ಹತ್ರ ಬಂದರು, ಬೆವರ್ತಾ ಇದ್ರು, ECG ಒಂದು ಸ್ವಲ್ಪ ವೇರಿಯೇಷನ್ ಇತ್ತು, ನೀವು ಅಲರ್ಟ್ ಮಾಡಿದ್ರಿ. ಇಮಿಡಿಯೇಟಾಗಿ ಅಲ್ಲಿಂದ ಅಪ್ಪು ಮತ್ತು ಅಶ್ವಿನಿ ಅವರು ಇಮಿಡಿಯೇಟಾಗಿ ಹೊರಟರು ವಿಕ್ರಮ್ ಆಸ್ಪತ್ರೆ ಕಡೆಗೆ, ಅಲ್ಲೂ ಅಲರ್ಟ್ ಆಗಿದ್ರು. ಬಟ್ ಆ ಜರ್ನಿ ಗ್ಯಾಪಲ್ಲಿ ಅವ್ರಿಗೊಂದು ಏನು ಮ್ಯಾಸಿವ್ ಆಗಿ ಹೃದಯಾಘಾತ ಆಯ್ತಾ, ಏನದು ಎಕ್ಸಾಕ್ಟ್ಲಿ? ಸರ್, ಇಲ್ಲಿ ನಾವು ಇಲ್ಲಿಂದ ಕಳಿಸುವಾಗ BP ECG ನಾರ್ಮಲ್ ಅಂತ ಹೇಳಕ್ ಸಾಧ್ಯವಿಲ್ಲ. ECG ಅಲ್ಲಿ ಸ್ಟ್ರೈನ್ ಇತ್ತು. ಅದೇ ಕಾರಣ ನಾವು ಇಮಿಡಿಯೇಟ್ ಆಗಿ ಅಲ್ಲಿಗೆ ವಿಕ್ರಮ್, ಹೌದು ಸರ್. ಈ ವೇರಿಯೇಷನ್ ನಮಗೊಂದು ವಾರ್ನಿಂಗ್, ಏನೋ ಸರಿ ಇಲ್ಲ, ಮುಂದಕ್ಕೆ ಇದು ಏನಾದ್ರೂ ಆಗ್ಬಹುದು ಅನ್ನೋ ವಾರ್ನಿಂಗ್. ಬಟ್ ಅದಕ್ಕೆ ಇಮಿಡಿಯೇಟ್ ಆಗಿ ನಾವು ICU ನಲ್ಲಿ ಅಟೆಂಡ್ ಮಾಡಿ, ಅದು ಖಂಡಿತ ಅದಕ್ಕೆ ಟ್ರೀಟ್ಮೆಂಟೇ ಬೇರೆ, ಅದೆಲ್ಲ ಅಲ್ಲಿ ಮಾಡಿದ್ದಾರೆ ಸರ್. ತಲುಪಿದ ಕೂಡಲೇ ಮಾಡಿದ್ದಾರೆ. ಬಟ್ ಪುನೀತ್ ರಾಜ್ಕುಮಾರ್ ಅವರು ವಿಕ್ರಮ್ ಆಸ್ಪತ್ರೆಗೆ ಹೋದಾಗ್ಲೂ ಇಲ್ಲಿ ಹೇಗಿದ್ರು ಹಾಗೆ ಇದ್ರ?
ಅದು ಅವರಿಗೆ ನಾವು ಕೇಳ್ಬೇಕು ಸರ್. ಡಾಕ್ಟರ್ ರಂಗನಾಯಕ್ ಹೇಳಿದ್ರು ನಾನ್ ರೆಸ್ಪಾನ್ಸಿವ್ ಅಂತ ಹೇಳಿದ್ರು. ಹಾಗಂದ್ರೆ ECG ಅಲ್ಲಿ ಏನು ಪಾಸಿಟಿವ್ ಸೈನ್ಸ್ ಕಾಣ ಬಂದಿಲ್ಲ. ಸೊ ಹಾಗಿದ್ದಾಗ ಅವರು ಡಿಫಿಬ್ರಿಲೇಟರು, ಬೇರೆ ಬೇರೆ ಪ್ರಯತ್ನ, ವೆಂಟಿಲೇಟರ್ ಸಪೋರ್ಟು ಇಂಥವೆಲ್ಲ ಕೊಡ್ತಾರೆ ಸರ್. ಅವು ಸುಮಾರು 2 hours 3 hours ಟ್ರೈ ಮಾಡಿದ್ರು ಸಹ ಕಾರ್ಡಿಯಕ್ ಆಕ್ಟಿವಿಟಿ ಕಾಣ ಬಂದಿಲ್ಲ. ಡಾಕ್ಟ್ರೆ, ನಿಮ್ಮ ಆಸ್ಪತ್ರೆಗೆ ಬಂದಾಗ ನಡ್ಕೊಂಡ್ ಬಂದ್ರು ಆರಾಮಾಗಿ, ಅವ್ರು ಬೇರೆ ಯಾವ್ದಾದ್ರು ಸಪೋರ್ಟ್ ತಗೊಂಡ್ ಬಂದಿದ್ರ? ಇಲ್ಲ ಅಲ್ಲ, ಆರಾಮಾಗಿ ನಡ್ಕೊಂಡ್ ಬಂದಿದ್ರು, ಮಾತಾಡಿದ್ರು. ಹೌದು ಸರ್, ಹೌದು ಸರ್. ಬಟ್ ನಿಮ್ಮಿಂದ ಹೊರಗಡೆ ಹೋಗ್ಬೇಕಾದ್ರೂ ಕೂಡ ಆರಾಮಾಗಿ ನಡ್ಕೊಂಡು ಬಾಯಪ್ಪಾಜಿ ಹೋಗಿ ಬರ್ತೀನಿ ಆ ಥರದ್ದೇನು ಹೇಳೋದ್ರು ಅಲ್ವಾ? ಆರಾಮಾಗಿ ಕಾರ್ ಹತ್ತಿದ್ರು ಆರಾಮಾಗಿ? ಇಲ್ಲ, ನಾನೇ ಹೌದು ಸರ್, ಹೌದು ಸರ್, ಹೌದು. ನಾನೇ ನಡಿಬೇಡ ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಕಾರಲ್ಲಿ ಕೂರ್ಸಿದ್ವಿ ಸರ್. ಓಕೆ, ಆರಾಮಾಗಿ ಕೂತ್ಕೋಬೇಡ, ನೀನ್ ಮಲ್ಕೊಂಡಿರು. ಅಂದ್ರೆ ಕಾರಲ್ಲಿ ವಿಕ್ರಮ್ ಆಸ್ಪತ್ರೆಗೆ ಹೊರಡಕ್ ಶುರು ಮಾಡಿದಾಗ ಮಚ್ ಕಾನ್ಶಿಯಸ್ ಆಗಿದ್ರು, ಆರಾಮಾಗಿ ಮಾತಾಡ್ತಾ ಇದ್ರು. ಕಾನ್ಶಿಯಸ್ ಬ್ರೀತಿಂಗ್, ಆರಾಮ್ ಅಂತ ಹೇಳೋಕ್ ಸಾಧ್ಯವಿಲ್ಲ, ಬಟ್ ದ ಥಿಂಗ್ಸ್ ವರ್ ಸ್ಟಾರ್ಟಿಂಗ್ ಟು ಮೂವ್ ಅಂತ ಅನ್ಸುತ್ತೆ ನನಗೆ. ಓಕೆ ಓಕೆ ಓಕೆ. ಬಟ್ ನನ್ಗೆ ತಿಳ್ಕೊಬೇಕಾಗಿರೋದು, ಆ ಒಂದು 5-6 ನಿಮಿಷ ನಿಮ್ಮಿಂದ ವಿಕ್ರಮ್ ಆಸ್ಪತ್ರೆಗೆ ಹೋಗೋ ತನಕ ಅಷ್ಟು ಬೇಗ ಅದು ಎಫೆಕ್ಟ್ ಆಗ್ಬಿಡುತ್ತಾ? ಆ ಥರದ್ದೆಲ್ಲ ನಡೆದೋಗ್ಬಿಡುತ್ತಾ ಪ್ರಕ್ರಿಯೆಗಳು? ಆಗ್ಬಾರದು ಸರ್, ಇವೆಲ್ಲ ತುಂಬಾ ರೇರು. ನಾವು ಎಕ್ಸ್ಪೆಕ್ಟು ಮಾಡಲ್ಲ. ಅದು ಅಪ್ಪು ತರ ಪರ್ಸನಾಲಿಟಿ, ಏನ್ ಸ್ಟ್ರೈನ್ ಇದ್ರು ಅದು ಖಂಡಿತ ಟ್ರೀಟ್ಮೆಂಟ್ ಅಲ್ಲಿ ರಿವರ್ಸ್ ಆಗ್ಬಿಡುತ್ತೆ ಅನ್ನೋ ಒಂದು ಪೂರ್ತಿ ಧೈರ್ಯದಿಂದಾನೇ ವಿಕ್ರಮ್ ಹಾಸ್ಪಿಟ್ಲ್ ಕಳಿಸಿತ್ತು ಸರ್. ಬಟ್ ಅಂದ್ರೆ ಅಲ್ಲೋದ್ರೆ ಇಮಿಡಿಯೇಟ್ ಆಗಿ ಬಚಾವ್ ಮಾಡ್ಬೋದು ಅಥವಾ ಏನೋ ದೊಡ್ಡದಾಗೋದನ್ನ ತಪ್ಪಿಸ್ಬೋದು ಅನ್ನೋ ಇಂಟೆನ್ಷನ್ ಆಗಿತ್ತು ನಿಮ್ದು? ಹೌದು, ತಪ್ಪಿಸ್ಬೋದು. ಕರೆಕ್ಟ್ ಸರ್, ಕರೆಕ್ಟ್. ಬಟ್ ಅಲ್ಲಿ ಹೋಗಿ ಹಿಂಗೆ ಆಗೋಯ್ತಲ್ಲ ಸರ್, ಆಗ ನಿಮಗೂ ಆಶ್ಚರ್ಯ ಆಯ್ತಾ? ಅದು ಅಯ್ಯೋ ಏನೋ ಆಗ್ಬೇಕಾಗಿತ್ತು, ಇದಾಗ್ಲಿಲ್ಲ ಅಂತ ಏನಾದ್ರು ಅನಿಸ್ತಾ ಸರ್? ಹೌದು ಸರ್, ತುಂಬಾ. ಹೌದು ಸರ್, ತುಂಬ ಎಷ್ಟು ಲೈಫಲ್ಲಿ ಇಂಥ ಡಿಸಪಾಯಿಂಟ್ಮೆಂಟೇ ನೋಡಿಲ್ಲ ಸರ್. ತುಂಬ ನೋವು ಅನಿಸುತ್ತೆ, ಬಿಲೀವ್ ಮಾಡೋಕ್ಕೆ ಆಗೋದೇ ಇಲ್ಲ. ಬಿಕಾಸ್ ಈ ಥರ ಸಿಚುವೇಶನ್ಸ್ ವಿ ಆರ್ ಇನ್ ವರ್ಚುವಲಿ ಎವ್ರಿ ಡೇ, ಬಟ್ ವಿ ಸೇವ್ ಪೀಪಲ್. ಇಲ್ಲೊಂದು ಇದು ಸಡನ್ ಡೆತ್ ಅಂತೀವಿ ಸರ್, ಕಾರ್ಡಿಯಾಕ್ ಅರೆಸ್ಟ್, ಸಡನ್ ಡೆತ್. ಇಟ್ ಇಸ್ ನಾಟ್ ಹಾರ್ಟ್ ಅಟ್ಯಾಕ್, ಸಡನ್ ಡೆತ್ ಇದು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸರ್. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಜಾಯಿನ್ ಆಗಿ. ನಿನ್ನೆ ಏನಾಯಿತು ಎಕ್ಸಾಕ್ಟ್ ಪಿಕ್ಚರ್, ತುಂಬ ಜನ ಹಂಗಾಯ್ತಂತೆ ಹಿಂಗಾಯ್ತಂತೆ ಅನ್ನುವ ಬದಲು ಹೀಗಿತ್ತು ಹೀಗಾಯಿತು ಅನ್ನೋದನ್ನ ಡಾಕ್ಟರ್ ರಮಣರಾವ್ ಫ್ಯಾಮಿಲಿ, ಡಾಕ್ಟರ್ ದೊಡ್ಡ ಮನೆ ಫ್ಯಾಮಿಲಿಗೆ ಅವ್ರು ಎಕ್ಸ್ಪ್ಲೈನ್ ಮಾಡೋದ್ರೆಲ್ಲ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ ನಿಮ್ಮೆಲ್ಲರಿಗೂ ಅಂತ ಅನ್ಕೋತೀನಿ ನಾನು. ಮಗದೊಂದು ಕಡೆ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಬಾಲಯ್ಯ ಬಂದಿದ್ದಾರೆ. ಅವರೆಲ್ಲರೂ ಎಷ್ಟು ಇಷ್ಟಪಡ್ತಾರೆ, ನಂದಮೂರಿ ಬಾಲಕೃಷ್ಣ, ಪ್ರಭುದೇವ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಅಂದರೆ ಬೇರೆ ಬೇರೆ ಸಿನಿಮಾ ಜಗತ್ತಿನ ದೊಡ್ಡ ದೊಡ್ಡ ಕಲಾವಿದರು. ಎಲ್ಲರಿಗೂ ಅಪ್ಪು ಎಷ್ಟು ಇಷ್ಟ ನೋಡಿ, ಹಿಂಗಾಗೋಯ್ತಲ್ಲ ಅನ್ನೋ ನೋವಂತೂ ಇದ್ದೇ ಇದೆ. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಮಾತುಕತೆ ಮುಂದುವರ್ತೀನಿ. ಸ್ಟುಡಿಯೋದಲ್ಲಿ ಶಿವರಾಮಣ್ಣ ನಮ್ಮ ಜೊತೆ ಇದ್ದಾರೆ. ಟೇಕ್ ಎ ಬ್ರೇಕ್.